ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾದುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಪೊಡಬಡುತ್ತ ವರ್ಣಿಕೆ ನೀ ಕಥಾಮೃತವ ಇಲ್ಲಿಂದಲೇ ನನ್ನ ಕಣ್ಣ ಕೊನೆಯ ಮೊನೆಯ ಚಲನೆಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ಮಹಾಶಕ್ತಿಯ ಆಜ್ಞಾನುಸಾರವಾಗಿ ತೊಡಗಿಸುತ್ತಾ ಬಂದವನು ನಾನು. ಮತ್ಸ್ಯದಲ್ಲಿ ಚೈತನ್ಯ ಎನ್ನುವುದು ಅಂತರ್ಯಾಮಿಯಾಗಿರಬೇಕು ಎನ್ನುವಂತಹ ಸಿದ್ಧಾಂತದಿಂದಲೇ ಯಾರೆಲ್ಲ ಚೈತನ್ಯವನ್ನು ನುಂಗುವಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡರು ಅವರನ್ನೆಲ್ಲ ಬಹು ಅವತಾರಗಳನ್ನು ತಾಳಿ ಗಮನಿಸಿದವನು ನಾನು. ಭೂಲೋಕದಲ್ಲಿ ದಶಾವತಾರಿಯಾಗು ಎನ್ನುವಂತಹ ಶಾಪವಾಕ್ಯವೇನು, ಅದನ್ನು ಲೋಕ ಕಲ್ಯಾಣದ ಉದ್ದೇಶಕ್ಕೋಸ್ಕರವಾಗಿ ತೊಡಗಿಸಿಕೊಂಡವನು ನಾನು. ಕೆಲವರು ಹೇಳಿದ್ರು ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ, ಇನ್ನು ಕೆಲವರು ಹೇಳಿದ್ರು ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ. ಹೇಗೆ ಹೇಳಿದ್ರೂ ಕೂಡ ಲೋಕ ಚಲನಶೀಲವಾಗುವುದಕ್ಕೆ ಮತ್ಸ್ಯನಾಗಿ ಅವತರಿಸಿ ಕತ್ತಲನ್ನು ದೂರ ಮಾಡುವ ನಿಟ್ಟಿನಲ್ಲಿ ತೊಡಗಿಸಿಕೊಂಡವನು ನಾ ಹೌದು ತಾನೆ. ಪರಮ ಪವಿತ್ರವಾದಂತಹ ವೇದ ಮಂತ್ರವನ್ನು ಅಪರಿಸುವುದರ ಮೂಲಕವಾಗಿ ಲೋಕವನ್ನು ಕತ್ತಲಿಗೆ ತಳ್ಳುತ್ತೇನೆ ಎನ್ನುವಂತಹ ನಿಲುಮೆಗೆ ಬದ್ಧರಾಗಿ ತೊಡಗಿಸಿಕೊಂಡಂತಹ ತಮನನ್ನು ಕೊಂದು ಪ್ರಪಂಚದಲ್ಲಿ ಬೆಳಕು ಸದಾಕಾಲ ಇರುವ ಹಾಗೆ ಮಾಡುವಲ್ಲಿ ಭಕ್ತರ ಪ್ರಾರ್ಥನೆಗೆ ತೊಡಗಿಸಿಕೊಂಡವನು ನಾನು. ಮುಂದುವರಿಯುತ್ತಾ ಹೇಳಿದ್ರು ಗಿರಿಯನ್ನು ಧರಿಸಿದ ಕೂರ್ಮನಿಗೆ ಎನ್ನುವ ಹಾಗೆ ಅಮೃತ ತುಲ್ಯವಾದದ್ದು ಯಾವ ಕಾಲಕ್ಕೂ ಉಳಿಯಬೇಕು ಎನ್ನುವಂತಹ ನಿಲುವಿನಿಂದಲೇ ಸತ್ಯ ಸಂಕಲ್ಪರಾಗಿ ತೊಡಗಿಸಿಕೊಂಡವರು ಮುಳುಗುತ್ತಾರೆ ಎನ್ನುವಂತಹ ಭಾವ ಹುಟ್ಟಿಕೊಂಡಾಗ ಅವರಿಗೆ ಬಲವಾಗಿ ಬೆಂಬಲವಾಗಿ ಬೆನ್ನಾಗಿ ಗಿರಿಯನ್ನು ಉದ್ಧರಿಸಿದವನು ನಾನು.
ಮತ್ತೆ ಕೊಂಡಾಡಿದರು ಸರ್ವರು ಕೂಡ. ಶ್ರೀಕರ ಸೂಕರನಾಗಿ ಬಂದ ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ನೆಮ್ಮದಿಯನ್ನು ಕೊಡುವಲ್ಲಿ ಶ್ವೇತವರಾಹನಾಗಿ ಕಾಣಿಸಿಕೊಂಡವನು ನಾನು. ತನ್ನ ಸಹೋದರನನ್ನು ಕೊಂದವನನ್ನು ಹುಡುಕಿಕೊಂಡು ಹೋಗುತ್ತೇನೆ ಅಂತ ಹೇಳಿದಂತಹ ಹಿರಣ್ಯಕಶ್ಯಪನಿಗೆ ಅವನ ಎದುರಿಗೆ ಅವನೊಳಗೆ ಸೇರಿ ಪರಮ ಭಾಗವತೋತ್ತಮನಾದಂತಹ ಪ್ರಹ್ಲಾದನನ್ನು ಪ್ರಪಂಚಕ್ಕೆ ಪರಿಚಯಿಸುವಲ್ಲಿ ಲೋಕ ಕಲ್ಯಾಣದ ಉದ್ದೇಶವೇನುಂಟು ಅದರ ಇನ್ನೊಂದು ಮುಖವನ್ನೂ ಕೂಡ ತೋರಿಸಿದೆ. ನೃಸಿಂಹನಾಗಿ ಅವತರಿಸಿದೆ, ವಾಮನನಾಗಿ ತ್ರಿವಿಕ್ರಮನಾಗಿ ಬೆಳೆದ, ಎರಡೂ ಕೈಗಳನ್ನು ಜೊತೆ ಮಾಡಿಕೊಂಡು ಹೇಳಿದರು, ಮಾನವಕ ವೇಷನಾಗಿ ಕ್ಷೋಣಿಯನ್ನು ಅಳೆದವನು, ದಾನವನ್ನ ಸೋಲಿಸಿದ ಜಾಣಬಾರೋ ಹರಿಯೇ. ಹಾಗೆ ಪ್ರತಿ ಬಾರಿಯೂ ಕೂಡ ಅವರು ಕರೆಯುವುದು ಬಾ ಎನ್ನುವ ಹಾಗೆ. ಹಾಗಂತ ಕರೆಯುವುದರ ಹಿಂದಿರುವಂತಹ ಉದ್ದೇಶ ಏನು? ಯಾವಾಗ ಭೂಮಿಯಲ್ಲಿ ಅಧರ್ಮಿಗಳ ಅಟ್ಟಹಾಸ ಹೆಚ್ಚಾಗಿ ಭೂರಮೆಯು ಅಳುವಂತಹ ಸ್ಥಿತಿ ಒದಗಿ ಬರುತ್ತದೆ, ಆ ಕಾಲಕ್ಕೆ ಅವಳನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ಅವತಾರಿಯಾಗುವುದು ಹೌದು ತಾನೆ. ಅನ್ನಕುಮಾರನ ಬಸುರಿಯಾದಳ ಭೂಮಿದೇವಿ ಎನ್ನುವಂತಹ ನಿಲುವಿನಲ್ಲಿ ಕೊಂಡಾಡುವ ಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಯಾರೆಲ್ಲ ತೊಡಕನ್ನುಂಟು ಮಾಡುತ್ತಾರೋ ಅವರನ್ನು ನಿಗ್ರಹಿಸುವುದಕ್ಕೆ ಕಾಣಿಸಿಕೊಂಡು ಹೇಳಿದರು, ಕಡಿದುಗ್ರ ಕೊಡಲಿಯ ಪ್ರೌಢವಾರೋ ಹರಿಯೇ. ಕೊಡಲಿಯನ್ನು ಇಡುವುದರ ಮೂಲಕವಾಗಿ ಭುವಿಗೆ ಏನನ್ನು ಕೊಡಲಿ ಎನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ಕೊಡಲಿಯನ್ನೇ ಹಿಡಿದವನು ನಾನು. ಈಗ ನಾ ಯೋಚಿಸುವುದು ಅದನ್ನಲ್ಲ. ಇಷ್ಟೆಲ್ಲ ಅವತಾರಗಳ ಬಳಿಕವೂ ಕೂಡ ಮತ್ತೆ 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 ಟಿಸಿಲೊಡೆಯುವಂತಹ ದುಷ್ಟ ಸಂತತಿಗಳನ್ನು ನಾಶ ಮಾಡಲು ಸುಗವಾಗಿ ಮತ್ತೊಂದು ಅವತಾರವನ್ನು ಭೂಮಿಯಲ್ಲಿ ತೋರಿಸುವಂತಹ ಹೊತ್ತು ಈ ಹೊತ್ತಿಗೆ ಬಂದಿದೆ. ಹೇಗೆ ಅಂತ ಕೇಳಿದ್ರೆ, ಇಂದ್ರಾದಿ ಸುಮನಸರೆಲ್ಲರೂ ಕೂಡ ಬಂದು ಪ್ರಾರ್ಥಿಸಿಕೊಂಡರಲ್ಲ, ಅಟ್ಟಹಾಸ ಕೈಯುತ್ತಾ ಇದ್ದಾನೆ ರಾವಣ ನಾಮಕನು ಎನ್ನುವ ಹಾಗೆ ವಿಶಿಷ್ಟವಾದಂತಹ ವರವನ್ನು ಪಡೆಯುವುದರ ಮೂಲಕವಾಗಿ ಏನು ತನ್ನದಾದಂತಹ ಆತ್ಮಬಲ ಉಂಟು ಅದನ್ನು ಧರ್ಮನಾಡೆಯಲ್ಲಿ ಪ್ರವರ್ತಿಸುವುದರ ಬದಲಾಗಿ ಸ್ವೇಚ್ಛಾಚಾರಿಯಾಗಿದ್ದಾನೆ. ಎಲ್ಲಿ ಸಾಕ್ಷಾತ್ಕಾರ ಮನಗಾಣಬೇಕಾಗಿತ್ತು ಅಲ್ಲಿ ಬಲಾತ್ಕಾರ ಪ್ರವೃತ್ತಿಯಿಂದ ತೊಡಗಿಸಿಕೊಳ್ಳುತ್ತಾ ಇದ್ದಾನೆ. ಇದಕ್ಕೆಲ್ಲದಕ್ಕೂ ಕೂಡ ಅಂತ್ಯ ಹಾಡುವರೆ ಮತ್ತೊಮ್ಮೆ ಅವತಾರಿಯಾಗಬೇಕು. ಹೌದು, ಮತ್ತೊಮ್ಮೆ ಅವತಾರಿಯಾಗಬೇಕು ಅಂತಾದ್ರೆ ಎಲ್ಲಿ ಇಂತ ಬೇಕಲ್ಲ. ಎಲ್ಲಿ ಇಂತ ಯೋಚಿಸಿದಾಗ ನನ್ನನ್ನೇ ಕಾಣಬೇಕು ಎನ್ನುವಂತಹ ಭಾವವುಳ್ಳವನಾಗಿ ತೊಡಗಿಸಿಕೊಂಡ ಹೃದಯ ಬೇಕು. ನನ್ನನ್ನು ಹೇಗೆ ಕಾಣಬೇಕು ಎನ್ನುವ ಹಾಗೆ ಯೋಚಿಸಿದರೆ ಒಬ್ಬ ಇದ್ದಾನೆ, ಅವನು ನನ್ನನ್ನೇ ಪುತ್ರನನ್ನಾಗಿ ಕಡೆಯಬೇಕು ಎನ್ನುವಂತಹ ಇಚ್ಛೆ ಉಳ್ಳವನಾಗಿ ತೊಡಗಿಸಿಕೊಂಡಿದ್ದಾನೆ. ಆ ದಶರಥನ ಬದಿಗೆ ಸುತನಾಗಿ ಜನಿಸುವೆ. ಕರುಣೆದು ಗೆಲ್ಲುತ್ತಾಳೆ.
ಸುತನಾಗಿ ಜನಿಸುವೆ. ಎಲ್ಲಿ ಅವತಾರವನ್ನು ಕಾಣಬೇಕು, ಹೇಗೆ ಕಾಣಬೇಕು, ಹೀಗೆ ಯೋಚಿಸಿದಾಗ ನಾ ಯೋಚನೆ ಮಾಡುವುದು ಏನಂತ, ಇಂದ್ರಾದಿ ಸುಮನಸರ ಸಂಪ್ರಾರ್ಥನೆ ಹೇಗೆ ಅಂತ ಕೇಳಿದರೆ, ದಶಶಿರನನ್ನು ಕೊಲ್ಲಬೇಕು, 10 ತಲೆಯುಳ್ಳಂತಹ ರಾವಣ ಎನ್ನುವಂತಹ ವ್ಯಕ್ತಿಯ ನಾಶವಾಗಬೇಕು ಎನ್ನುವಂತಹ ಧ್ವನಿಯಾದರೆ, ರಾವಣತ್ವವೇ ಸಾಯಬೇಕು ಎನ್ನುವಂತಹ ಇನ್ನೊಂದು ಧ್ವನಿ ಉಂಟು ತಾನೆ. ಕೇವಲ ಒಂದು ವ್ಯಕ್ತಿಯಲ್ಲಿ 10 ತಲೆ ಉಂಟು, ಅವನನ್ನು ಕೊಲ್ಲಬೇಕು ಎನ್ನುವಷ್ಟೇ ಒಂದೇ ಪ್ರಾರ್ಥನೆ ಅಲ್ಲ. ಅವನದ್ದಾದಂತಹ ದುರಾಡಳಿತದಿಂದಲಾಗಿ, ದುರಾಚಾರದಿಂದಲಾಗಿ ಪ್ರಲೋಭನೆಯನ್ನು ಹೊಂದಿ ಯಾರೆಲ್ಲ ರಾವಣತ್ವವನ್ನು ಒಳಗು ಮಾಡಿಕೊಂಡಿದ್ದಾರೋ ಆ ರಾವಣತ್ವವೆಲ್ಲವೂ ಕೂಡ ನಾಶವಾಗಲೇಬೇಕು. ರಾವಣತ್ವ ನಾಶವಾಗುವುದು ಹೇಗೆ ಎನ್ನುವಂತಹ ಪ್ರಶ್ನೆ ಹಾಕಿದಾಗ ಉತ್ತರ ಬಹಳ ಸುಲಭ. ಅವನ ಪ್ರಾರ್ಥನೆ ಹೇಗಿತ್ತು ವರವನ್ನು ಬೇಡುವ ಸಂದರ್ಭದಲ್ಲಿ, ಮನುಷ್ಯರು ನನಗೆ ನಗಣ್ಯ, ಉಳಿದ ಯಾರಿಂದಲೂ ಮರಣ ಬಾರದಿರಲಿ. ಹಾಗಾದರೆ ಪ್ರಪಂಚ ಮುಖಕ್ಕೆ ಒಂದು ಸಂದೇಶವನ್ನೇ ಸಾರಬೇಕಾಗಿದೆ. ಏನಾದರೂ ಆಗು, ಮೊದಲು ಮಾನವನಾಗು. ಮಾನವತೆಯ ದಾರದಿಂದ ಮನುಷ್ಯ ಹೃದಯಗಳನ್ನು ಪೋಣಿಸುವಂತಹ ಅಪ್ಪಟ ಮಾನವತಾವಾದದ ಸಿದ್ಧಾಂತದೊಂದಿಗೆ ಪ್ರಪಂಚವನ್ನು ಬೆಳಗುವಂತಹ ಬಗೆ ಹೇಗೆ ಎನ್ನುವುದನ್ನು ತೋರಿಕೊಡಲು ಬೇಕು ತಾನೆ. ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನ್ನಿಡುವಲ್ಲಿ, ಮಾನವ ಬದುಕಿನ ನೋವಿಗೆ ನಲಿವಿಗೆ ಧ್ವನಿಗೂಡಿಸುವಲ್ಲಿ, ಒಂದು ಮಾನವತಾ ಧರ್ಮ ಬೆಳಗುವಂತಹ ನಡೆ ಹೇಗೆ ಎನ್ನುವುದನ್ನು ತೋರಿಸಿಕೊಡಬೇಕು. ರಾವಣನದ್ದಾಗಿದ್ದುಕೊಂಡು ಅಣ್ಣ ತಂಗಿಯರ ಬಾಂಧವ್ಯ ಏನು ಎನ್ನುವುದನ್ನು ಕೂಡ ತೋರದೇ ಹೋದ. ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವುದಕ್ಕೂ ಕೂಡ ಅವ ವಿರೋಧ ಮುಖದಲ್ಲೇ ತೊಡಗಿಸಿಕೊಂಡ. ಒಳ್ಳೆಯ ಮಗನಾಗಲಿಲ್ಲ, ಒಳ್ಳೆಯ ಅಪ್ಪನಾಗಲಿಲ್ಲ, ಒಳ್ಳೆಯ ಅಣ್ಣನಾಗಲಿಲ್ಲ, ಒಳ್ಳೆಯ ಪ್ರಜೆಯಾಗಲಿಲ್ಲ, ಒಳ್ಳೆಯ ಪ್ರಭುವಾಗಲಿಲ್ಲ. ದಾನವ ಸಿದ್ಧಾಂತದೊಂದಿಗೆ ತೊಡಗಿಸಿಕೊಂಡಂತಹ ಅವನಿಗೆ ದಾನವತ್ವದಿಂದ ಮೀರಿದಂತಹ ಮಾನವ ಸಿದ್ಧಾಂತ ಏನು ಎನ್ನುವುದನ್ನು ತೋರಿಕೊಡಬೇಕೋ ಬೇಡ. ಮಾನವನಾಗಿಯೇ ಹುಟ್ಟಿ ಒಳ್ಳೆಯ ಅಪ್ಪ ಹೇಗೆ, ಒಳ್ಳೆಯ ಮಗ ಹೇಗೆ, ಒಳ್ಳೆಯ ಅಣ್ಣ ಹೇಗೆ, ಒಳ್ಳೆಯ ಪ್ರಜೆ ಹೇಗೆ, ಒಳ್ಳೆಯ ಪ್ರಭು ಹೇಗೆ, ಇದನ್ನು ತೋರಿಕೊಡಲೇಬೇಕಾಗಿದೆ. ಆದ ಕಾರಣವೇ ಮಾನವನಾಗಿ ಹುಟ್ಟುವುದೇ ಸರಿಯಾದಂತಹ ಯೋಚನೆ ಎನ್ನುವ ಹಾಗೆ ನಿರ್ಧರಿಸಿದೆ. ಎಲ್ಲಿ ಎನ್ನುವ ಹಾಗೆ ಸಂಕಲ್ಪಿಸಿದಾಗ, ಹೌದು ತಾನೆ, ಈಗಾಗಲೇ ಋಷ್ಯಶೃಂಗರ ಬಳಿ ಹೋಗಿ ಪ್ರಾರ್ಥಿಸಿಕೊಂಡಾಗಿದೆ ದಶರಥ ಭೂಪತಿ. ಪುತ್ರನನ್ನು ಕಾಮಿಸಿ ಒಂದು ಯಜ್ಞವನ್ನು ಮಾಡಬೇಕು, ಪುತ್ರಕಾಮೇಷ್ಠಿ ಯಾಗವೊಂದನ್ನು ಮಾಡಬೇಕು ಎನ್ನುವ ಹಾಗೆ ಅಲ್ಲಿಯೇ ಕಾಣಿಸಿಕೊಂಡು, ಹೀಗಲ್ಲ ವಿಶೇಷವಾದಂತಹ ತೇಜಸ್ಸಿನೊಂದಿಗೆ ಅಲ್ಲಿಗೆ ಕಾಣಿಸಿಕೊಂಡು ಅವನ ಅರಸಿಯರಿಗೆ ಪ್ರಸಾದ ಸ್ವರೂಪವಾಗಿ ನಾ ಕೊಡುವಂತಹ ದ್ರವ್ಯವನ್ನೇ ಸ್ವೀಕರಿಸುವ ಹಾಗೆ ಮಾಡಿ ಅಲ್ಲಿ ನಾ ಹುಟ್ಟಬೇಕಾಗಿದೆ. ನಾನು ಹೀಗೆ ಸಂಕಲ್ಪಿಸಿ ತತ್ಕ್ಷಣವೇ ನನ್ನ ಜೊತೆಯಲ್ಲಿರುವಂತಹ ಶೇಷನು, ಉಳಿದವರು ನನ್ನ ಕೈಯಲ್ಲಿರುವಂತಹ ಆಯುಧಗಳು ಲೋಕಕ್ಷೇಮದ ದೃಷ್ಟಿಯಿಂದಾದರೆ ನಾವು ನಿಮ್ಮ ಜೊತೆ ಬರುತ್ತೇವೆ ಅಂತ ಹೇಳಿದರಲ್ಲ, ಒಳ್ಳೆಯದು. ನಾವೆಲ್ಲರೂ ಕೂಡ ಅಲ್ಲಿಗೆ ಸಾಗಲೇಬೇಕಾಗಿದೆ. ಮಾನವ ಸಿದ್ಧಾಂತದೊಂದಿಗೆ ನಾ ತೊಡಗಿಸಿಕೊಳ್ಳುವ ಹೊತ್ತಿಗೆ ಆ ಸಿದ್ಧಾಂತಕ್ಕೆ ಏನೂ ಬಾರದ ಹಾಗೆ ಸರ್ಪಕಾವಲಾಗುತ್ತೇನೆ ನಿನ್ನ ಜೊತೆ ಇದ್ದು ಅಂತ ಸರ್ಪವೇ ಹೇಳುತ್ತಾನೆ ಅಂತಾದರೆ ಇರಲಿ, ಅವನದ್ದಾದಂತಹ ಅಂಶವೂ ಭುವಿಗೆ ಇಳಿಯಲಿ. ನಾ ಕೈಯಲ್ಲಿ ಹಿಡಿದುಕೊಂಡಂತಹ ಆಯುಧಗಳು ಮಾನವ ಸಿದ್ಧಾಂತವನ್ನು, ಮಾನವತಾವಾದದ ಸಿದ್ಧಾಂತವನ್ನು ಯಾರಾದರೂ ಕೂಡ ಮುರಿಯಲು ಪ್ರಯತ್ನಿಸ್ತಾರಂತಾದರೆ ಅಂಥವರಿಗೆ ಶಿಕ್ಷೆಯನ್ನು ಕೊಡಲು ನಾವಿದ್ದೇವೆ. ಪ್ರಪಂಚದ ಯೋಗಕ್ಷೇಮಕ್ಕಾಗಿ ನಾವು ನಿಮ್ಮ ಜೊತೆ ಬರುತ್ತೇವೆ ಅಂತ ಹೇಳಿದ್ರಲ್ಲ, ಒಳ್ಳೆಯದು. ಇಷ್ಟು ಸಂಕಲ್ಪ ಮಾಡಿದ ನಂತರ ಯಾಗ ಮುಹೂರ್ತದಲ್ಲಿ ತೊಡಗಿಸಿಕೊಂಡಂತಹ ಅವನಿಗೆ ಯಜ್ಞಮುಖದಲ್ಲೇ ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಮುಂದಿನ ನಡೆಯಲ್ಲಿ ನಾನು ನಿಮ್ಮ ಎದುರಿಗೆ ಪ್ರಕಟಗೊಳ್ಳುತ್ತೇನೆ ಅಂತ ಭರವಸೆಯನ್ನು ನೀಡಲೇಬೇಕಾಗಿದೆ. ಅದಕ್ಕಾಗಿಯೇ ಹೀಗೆ ಅಲ್ಲ, ಮಾನುಷ್ಯ ಪ್ರಪಂಚ ಒಪ್ಪಿಕೊಳ್ಳುವಂತಹ ಒಂದು ವರುಷವಿದೆ, ಸಿದ್ಧಾಂತವಿದೆ ತಾನೆ. ಆ ವಿಳಂಬಿ ನಾಮ ಸಂವತ್ಸರ ಬರಲಿ, ಚೈತ್ರ ನವಮಿ ಶುಕ್ಲ ಬರಲಿ, ಪುನರ್ವಸು ನಕ್ಷತ್ರ ಬರಲಿ, ಬುಧವಾರ ಬರಲಿ, ಆ ಪುನರ್ವಸು ನಕ್ಷತ್ರದಲ್ಲಿ ಪ್ರಕಟಗೊಂಡು ನನ್ನ ಜೊತೆಗೆ
ಆ ಬಳಿಕದ ಪುಷ್ಯ ನಕ್ಷತ್ರವು ಆಶ್ಲೇಷ ನಕ್ಷತ್ರದಲ್ಲೂ ಉಳಿದವರು ಪ್ರಕಟಗೊಳ್ಳುವ ಹಾಗೆ ಅವರವರೂ ಒಪ್ಪಿಕೊಂಡ ಹಾಗೆ ಮಾನವತಾವಾದದ ಸಿದ್ಧಾಂತದೊಂದಿಗೆ ಮಾನವನಾಗಿ ಪ್ರಕಟಗೊಳ್ಳುತ್ತಾ ದಾನವರನ್ನು ವಜಿಸುತ್ತಾ ಈ ನೆಲದಲ್ಲಿ ಚೈತನ್ಯ ಹೇಗೆ ಅಂತರ್ಯಾಮಿಯಾಗಿಸುವುದು ಎನ್ನುವುದನ್ನು ತೋರಿಕೊಡುವುದರೊಂದಿಗೆ ದಾಸ್ಯ ಬುದ್ಧಿಯಿಂದ ಪಾರಾಗುವ ಮುಕ್ತಮತಿಗಳಿಗೆ ಮಹಾಲಿಂಗನ ಸೌಖ್ಯ ಕೊಡುತ್ತಾರೆ. ಆ ಭುವಿ ಎನ್ನುವುದು ಸ್ವತಂತ್ರ ಮತಿಗಳ ಧೀರ ಸಾಮ್ರಾಜ್ಯವಾಗಬೇಕು. ಅಲ್ಲಿ ಸಾಕ್ಷಾತ್ಕಾರವೇ ಹೊರತು ಬಲಾತ್ಕಾರವಲ್ಲ. ಅಲ್ಲಿಯ ಹಾದಿ ಬುದ್ಧಿ, ಅಲ್ಲಿಯ ಗುರಿ ಸಿದ್ಧಿ ಎನ್ನುವುದನ್ನು ತೋರಿಕೊಡುವುದಕ್ಕೆ ಬೇಕಾಗಿ ವೈಕುಂಠಾಧಿಪತಿಯಾದಂತಹ ನಾನು ಯಾಗ ಮುಖದಲ್ಲಿ ತೊಡಗಿಸಿಕೊಂಡಂತಹ ದಶರಥನ ಅಗ್ನಿ ಮಧ್ಯಕ್ಕೆ ಸಾಗುತ್ತೇನಂತೆ ಕಾಂತಾವರ್ಗವ ಕೂಡಿಕೊಂಡು ಮಗವ ಮಾಡ್ತೇನು ಸುಮಂಗಲ್ಯಾದಿ ನವರತ್ನ ದ್ರವ್ಯಗಳ ಶಾಂತಾಕಾರಂ ಭುಜೇಹೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿಃ ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭೋಗಯರಂ ನರಲೋಕೈಕನಾಥಂ. ಶ್ರೀಮನ್ ಭಗವಂತನನ್ನು ಧ್ಯಾನಿಸುತ್ತಾ ನಮ್ಮಲ್ಲಿ ಬಹಳಷ್ಟು ವರ್ಷಕಾಲ ಆಳ್ವಿಕೆ ಮಾಡಿದಾಗ ಆಯಿತು. ಬಹು ವಲ್ಲಭನಾಗಿ ನಾನು ಮೆರೆದುಕೊಂಡರು ಧರ್ಮವತ್ತೆಯರಾಗಿ ಕೌಸಲ್ಯೆ, ಸೌಮಿತ್ರೆ, ಕೈಕೇಯಿ ಎಂಬಂತಹ ನೀವು ಅತ್ಯಂತ ನಿಕಟವಾಗಿ ಇರತಕ್ಕಂಥವರು. ನಮಗೆ ಅತ್ಯಂತ ದುಃಖದಾಯಕವಾದಂತಹ ಒಂದು ನೋವು. ಅಪುತ್ರಸ್ಯ ಗತಿರ್ನಾಸ್ತಿ, ಯಾರಿಗೆ ಮಕ್ಕಳು ಇಲ್ವೋ ಅವರಿಗೆ ಗತಿ ಇಲ್ಲ ಅಂತ, ಅದು ಆಪ್ತವಚನ. ಅಂತಹ ನಮಗೆ ಅತ್ಯಂತ ದುಃಖವಾಗಿರತಕ್ಕಂತಹ ಒಂದು ವಿಷಯ ಅದು. ಅಂತಹ ಅಪುತ್ರತೆಯನ್ನು ನಿವಾರಣೆ ಮಾಡುವುದಕ್ಕೆ ನಮ್ಮ ಗುರುಗಳಾದಂತಹ ವಸಿಷ್ಠರಲ್ಲಿ ಕೇಳಿಕೊಂಡಾಗ ವಸಿಷ್ಠರು ನಮಗೆ ಒಂದು ಮಾರ್ಗವನ್ನು ಸೂಚಿಸಿದ್ದಾರೆ. ಋಷ್ಯಶೃಂಗ ಎಂಬಂತಹ ಮಹರ್ಷಿಗಳಿಂದ ಪುತ್ರಕಾಮೇಷ್ಟಿಯನ್ನು ಯಾಗವನ್ನು ಮಾಡಿದರೆ ಅಂತಾದರೆ ನಮಗೆ ಸುಪುತ್ರಾಪ್ತಿ ಆಗ್ತದೆ. ಅದಕ್ಕೆ ಈಗಾಗಲೇ ನಮ್ಮದ್ದಾದಂತಹ ಯತಿವರೇರನ್ನೆಲ್ಲ ನಾವು ಕಳಿಸಿಕೊಟ್ಟಿದ್ದೇವೆ. ಆ ಋಷ್ಯಶೃಂಗರು ಆ ಯಜ್ಞಾರ್ಥಿಗಾಗಿ ನಮ್ಮ ಅಯೋಧ್ಯೆಗೆ ಬರಲಿದ್ದಾರೆ. ನಾವು ಆ ಸಂಭ್ರಮವನ್ನು ಆಚರಿಸಬೇಕು. ಋಷ್ಯಶೃಂಗರನ್ನು ಬರುವುದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಚಕ್ರವರ್ತಿ ನಮೋ ನಮಃ. ಶ್ರೇಯಸ್ಸಾಗಲಿ, ಶ್ರೇಯಸ್ಸಾಗಲಿ. ಬಹಳ ಅಮಿತ ಉತ್ಸಾಹದಲ್ಲಿರುವೇನೆ ನೀವು. ಸರಿ, ಅರ್ಘ್ಯ ಪಾದ್ಯ ಆಚಮನವನ್ನು ನಾನು ನಿಮಗೆ ಸಮರ್ಪಿಸಿದ್ದೇನೆ. ಸಂತೋಷ. ನಾನು ಅಪುತ್ರರಾಗಿರತಕ್ಕಂತಹ ನಮ್ಮ ಈ ಕುಟುಂಬ ಸುಪುತ್ರಾಪ್ತಿಗಾಗಿ ನೀವು ಯಜ್ಞಕ್ಕೆ ಬಂದು ನಡೆಸಿಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ. ಹೌದು, ನಿಮ್ಮ ಅನುಗ್ರಹ ನಮಗೆ ಮಾಡಿಕೊಡಬೇಕು, ಮಠವನ್ನು ನಡೆಸುವುದರ ಮುಖಾಂತರ ಅಂತ ಕೇಳಿಕೊಂಡು. ಚಕ್ರವರ್ತಿ, ಯಜ್ಞೋ ಶ್ರೇಷ್ಠತಮಂ ಕರ್ಮ. ಕರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಯಜ್ಞಕರ್ಮ. ಸತ್ಸಂತಾನವನ್ನು ಪಡೆಯುವುದಕ್ಕೆ
ನೀನು ಯಜ್ಞ ಎಂಬ ಮಾರ್ಗವನ್ನೇ ಅವಲಂಬಿಸಿರುವೆ. ನೀನೇನು ಯೋಚಿಸಬೇಕಾದಿಲ್ಲ. ರಾಣಿಯರು ಬಳಿಯಲ್ಲಿದ್ದಾರೆ. ಯಜ್ಞವನ್ನು ನಾನು ನಡೆಸಿಕೊಡ್ತೇನೆ. ಅಯೋಧ್ಯೆಯಲ್ಲಿ ದಿವ್ಯವೂ ಭವ್ಯವೂ ಆದಂತಹ ಯಾಗಶಾಲೆಯನ್ನು ನಿರ್ಮಿಸಿರುವೆ ನೀನು. ಸರ್ವರು ನೆರೆದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಯಜ್ಞ ದೀಕ್ಷಿತನಾದಂತಹ ನೀನು ಯಜ್ಞ ಮಂಟಪಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಹಾಕಿಕೊಳ್ಳುತ್ತೆ. ಕ್ರಮದಂತೆ ರಾಣಿಯರು ವಾಮಭಾಗವನ್ನು ಅಲಂಕರಿಸಲಿ. ಸರಿ ಸರಿ. ಚಕ್ರವರ್ತಿ, ವಿಘ್ನೇಶ್ವರನ ಸ್ತುತಿಯನ್ನು ಮಾಡೋಣಾಗದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ. ಸರಿ ಸರಿ ಸರಿ. ಇನ್ನು ಸಂಕಲ್ಪ ಮಾಡೋಣ. ಸತ್ಸಂತಾನ ಪ್ರಾಪ್ತ್ಯರ್ಥಂ ಪುತ್ರಕಾಮೇಷ್ಟಿ ಯಜ್ಞಂ ಕರಿಷ್ಯೇ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದ ಹುತಾಶನಂ ಸುವರ್ಣವರ್ಣಾನಲಂ ಸಮಿತ್ತಂ ವಿಶ್ವತೋಮುಖಃ ಅಗ್ನಿಂ ಪ್ರತಿಷ್ಠಾಪಯಾಮಿ. ಚಕ್ರವರ್ತಿ, ಏನಾಶ್ಚರ್ಯ! ಯಜ್ಞಕುಂಡದ ದಕ್ಷಿಣ ಪಥವನ್ನೊಮ್ಮೆ ನೋಡು ನೋಡು ನೋಡು. ಪುತ್ರಕಾಮೇಷ್ಟಿಯ ಮಾಡಿದ್ದರಿಂದಲೇ ಅತ್ತ ನಿನ್ನ ಮನೋರಥ ಸಿದ್ಧಿಯಾಯ್ತು. ಪುತ್ರರು ನಾಲ್ವರುದಿ ಬರೀಗ ಕೇಳು. ಚಿತ್ತ ಚಂಚಲ ಬಿಟ್ಟು ಸ್ಥಿರವಾಗಿ ಬಾಳಯ್ಯ, ಸ್ಥಿರವಾಗಿ ಬಾಳಯ್ಯ. ಪುತ್ರಕಾಮೇಷ್ಟಿಯ ಮಾಡಿದ್ದರಿಂದಲೇ. ಚಕ್ರವರ್ತಿ, ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇವೆ. ನೋಡು, ದಕ್ಷಿಣಾಪಥದಲ್ಲಿ ಭಾವಕನು ಪ್ರಜ್ವಲಿಸುತ್ತಿದ್ದಾನೆ. ಇದು ಶುಭ ಸಂಕೇತ, ಶುಭ ಸಂಕೇತ. ವೈ ವಿಷ್ಣು ಅಂತ ಅಲ್ವೇ? ಅವನೇ ಭಗವಂತ. ಹ. ಆ ಯಜ್ಞನಾಮರಕರಾದಂಥ ಭಗವಂತ ದಕ್ಷನಾಗಿದ್ದಾನೆ. ಅವನೇ ಈಗ ನರನಾಗಿ ಕಾಣಿಸಿಕೊಂಡು ನಮಗೆ ಅನುಗ್ರಹಿಸುವವನಿದ್ದಾನೆ. ಪುತ್ರಕ್ಕೆ ಅಷ್ಟು ಮಾಡಿದ್ದರ ಫಲವಾಗಿ ನಿನ್ನ ಮನೋವಾಂಚೆ ಈಡೇರ್ತದೆ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ. ಚಿತ್ತ ಶಂಕೆಗಳನ್ನು ತೊರೆ ಇದರ ಪರಿಣಾಮವನ್ನು ನೀನು ಅನುಭವಿಸುವೆ. 3 ರಾಣಿಯಲ್ಲಿ 4 ಮಂದಿ ಪುತ್ರರನ್ನು ಪಡೆಯುತ್ತಿ ಅನ್ನೋದರಲ್ಲಿ ಯಾವ ಸಂದೇಹವೂ ಬೇಡ. ಇದು ಪೂರ್ಣಾಹುತಿಯನ್ನು ನಡೆಸುತ್ತಾ ಇದ್ದಾಗೆ ಏನೋ ದಿವ್ಯಾಕೃತಿಯನ್ನು ಮೇಲೆ ಹೇಳ್ತಾ ಇದೆಯಲ್ಲ. ಹಿಂದೆ ದಿವಸ ಮನೆಗಳ ಹಿಂದಣಿಯು ಮಗವಾಗಿದೆ. ಪೂರ್ಣಾಹುತಿಗಳು ಮುತ್ತೆಸೆದಿದೆ ವರ ಲಕ್ಷ್ಮೀಕಾಂತ ಗೋಚರಿಸಿದಂತೆ ಯಜ್ಞೇಶ್ವರನು. ರಾಜಶೇಖರ ರಾಜ ರಾಜ ಮಾನವನಾದ ರಾಜೀವ ಜನರ ಜಗ ರಾಜಪತ್ನಿಯೊಳಿಂದು ನರವೀರ್ಯವನ್ನು ತಾಳಿ. ರಾಜಪತ್ನಿಯೊಳಿಂದು ನರವೇಶವನ್ನು ತಾಳಿ. ಅಜಗದದಿಯನು ಯಜ್ಞೆಯೊಳಿಗ ಬಂದೆ. ರಾಜಶೇಖರ ರಾಜ ರಾಜ ಮಾಧವನದ ರಾಜೀವ ಜನರ ಜಗ. ಶುಭವಾಗಲಿ ದಶರಥ ಚಕ್ರವರ್ತಿ. ಯಾಗವನ್ನು ಪೂರ್ಣಗೊಳಿಸುವಂತಹ ಸಂದರ್ಭದಲ್ಲಿ ಯಜ್ಞಗುಂಡದಂತ ಎದ್ದು ಬಂದಿದ್ದೇನೆ. ಸರಿಯಾಗಿ ನನ್ನನ್ನೊಮ್ಮೆ ನೋಡಂತೆ. ವಿತೋಂಡ ಮಹಿಪ್ರಜಾ ವ್ಯಾಪ್ತಂ ಪರಶ್ವದ ಧರ್ಮೇಕ ವೀರಂ ಧ್ಯಾಯೇತ ಅಜನೀಶ ಸ್ತುಮದ್ರಿಹಿ ಅಮೀತ ನಾನೇ ಯಜ್ಞೇಶ್ವರನಿದ್ದೇನೆ. ಪುತ್ರರನ್ನು ಪಡೆಯಬೇಕೆಂಬಂತ ಆಕಾಂಕ್ಷೆಯಿಂದ ಪುತ್ರಕಾಮೇಷ್ಟಿ ಯಾಗವನ್ನು ನೀನು ಮಾಡುತ್ತಾ ಇದ್ದವ. ನಿನ್ನ ಇಚ್ಛೆ ಈಡೇರುವ ಕಾಲ ಈಗ ಸನ್ನಿಹಿತವಾಗಿದೆ. ನನ್ನ ಬೊಗಸೆಯನ್ನೊಮ್ಮೆ ನೋಡಂತೆ. ನರವರ ಕೊಟ್ಟ ಬಾಯದ ಬಿಡುವು
ನವರುವುದೇ ತರುಣಿ ವಂಶಕ್ಕೆ ಜೀವ ರಾಜಶೇಖರ ರಾಜ ರಾಜ ಮಾನವನದ ರಾಜೀವಾಕ್ಷರ ಭಜಗಾಗ ದಶರಥ ಚಕ್ರವರ್ತಿ, ನಿನ್ನದಾದಂತಹ ಪುತ್ರಕಾಮೇಷ್ಟಿಯಾಗ ಇಂದಿಗೆ ಪೂರ್ಣಗೊಂಡಿತು. ಆದರೆ ಅದರ ಪರಿಪೂರ್ಣತೆ, ಆ ಪರಿಪೂರ್ಣತೆಗೆ ತಕ್ಕದಾಗಿ ಪ್ರತಿಫಲವೂ ಸಿಗಬೇಕು. ಅದಕ್ಕಾಗಿ ವಿಧಾತನ ನಿರ್ದೇಶನದಂತೆ ನರ ಸುರರು ಋಷಿ ಮುನಿಗಳೆಲ್ಲ ಒಂದಾಗಿ ಈ ಪಾಯಸವನ್ನು ಕಳುಹಿಸಿದ್ದಾರೆ. ಈ ಪಾಯಸವನ್ನು ನಿನ್ನ 3 ಮಡದಿಯರಿಗೆ 4 ಪಾಲಾಗಿ ಕೊಡಬೇಕು. ನಂತರದಲ್ಲಿ 4 ಪುತ್ರರು ನಿನಗೆ ಜನಿಸುತ್ತಾರೆ. ನಿನ್ನ ತರಣಿ ವಂಶವು ಬೆಳಗುವುದು. ಕೀರ್ತಿ ಪತಾಕೆ ದಿಗಂತದ ಎತ್ತರಕ್ಕೆ ಏರುವುದು. ನಿಮಗೆಲ್ಲರಿಗೆ ಶುಭವಾಗುವುದು. ಇದನ್ನು ಸ್ವೀಕರಿಸಯ್ಯ. ನಿಮಗೆಲ್ಲರಿಗೆ ಶುಭವಾಗೇ. ಚಕ್ರವರ್ತಿ, ಸಂತಸವಾಯಿತು ತಾನೇ. ಪೂರ್ಣ ಫಲವನ್ನು ನೀನು ಅನುಭವಿಸ್ತಾ ಇದ್ದಿ. ಯಜ್ಞನಾರಾಯಣನನ್ನು ಕಂಡಾಗ ನೀನು ಅವನನ್ನು ಹೊಗಳಿದ ಪರಿ ನನ್ನ ಮನಸ್ಸಿಗೂ ಸಂತೋಷವಾಗಿದೆಯಪ್ಪ. ಯಜ್ಞ ಕಾಮವನ್ನು ಎಲ್ಲವನ್ನು ಈಡೇರಿಸತಕ್ಕಂಥ ಸ್ವಯಂ ಭಗವಂತನೇ ಅದರಲ್ಲಿ ಇದ್ದುಕೊಂಡು ನಮ್ಮದ್ದಾದಂತಹ ಇಷ್ಟಾರ್ಥವನ್ನು ಪೂರ್ಣವಾಗಿ ಅನುಗ್ರಹಿಸ್ತಾನೆ. ಅಗ್ನಿಗೆ ಆಹುತಿ ಕೊಟ್ಟದ್ದನ್ನು ದಹಿಸುವುದರ ಮುಖಾಂತರ ನಮ್ಮದ್ದಾದಂತಹ ದುರಿತಗಳನ್ನು ದಹಿಸಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಉದಭಸ್ಮವನ್ನು ನೀಡುವುದರ ಮುಖಾಂತರ ನಮಗೆ ಅನುಗ್ರಹವನ್ನು ಆ ಭಸ್ಮ ನಮಗೆ ನೀಡಲ್ಪಡ್ತದೆ. ಹಾಗೆ ಆ ಯಜ್ಞನಾರಾಯಣ ನಮಗೆ ಇದಕ್ಕೂ ಸ್ವಯಂ ಪ್ರತ್ಯಕ್ಷನಾಗಿ ಆ ಪಾಯಸವನ್ನು ಕೊಟ್ಟಿದ್ದಾನೆ. ಅದನ್ನು ನಿಮ್ಮ ನಿರ್ದೇಶನದಂತೆ ಆ ಯಜ್ಞನಾರಾಯಣನ ಆ ಅನುಗ್ರಹದಂತೆ ಅದನ್ನು 4 ಪಾಲಾಗಿ ರಾಣಿಯರಿಗೆ ಕೊಡಬೇಕು. ಯಾಗಶಾಲೆಯಿಂದ ನಿರ್ಗಮಿಸೋಣ. ಅರಮನೆಯಲ್ಲಿ ಪಾಯಸವನ್ನು ಹಂಚಲು ಒಳಗೆ ತಾರಾ ಪುನರ್ವಿಸಿನೋಳ್ ದೇಶಾಧೀಶ್ವರನಾದ ತಾರಾ ಪುನರ್ವಿಸಿನೋಳ್ ದೇಶಾಧೀಶ್ವರನಾದ ಪಂಕ್ತಿರದನು ಕೌಸಲ್ಯ ಗರ್ಭಾಬ್ಧಿಯೋಳ್ ಶ್ರೀ ಸರ್ವೇಶ್ವರ ಮೋದದಿಂದುಗಿದ ಲೋಕೈಕ ರಕ್ಷಾಮಣಿ ಮೋದದಿಂದುಗಿದ ಲೋಕೈಕ ರಕ್ಷಾಮಣಿ ನನ್ನ ಧರ್ಮಪತ್ನಿಯರಿಗೆ ಕೌಸಲ್ಯ, ಕೈಕೇಯಿ ಹಾಗೆ ಸುಮಿತ್ರೆಯರಿಗೆ ಆ ಭಗವಂತನು ಕೊಡಲ್ಪಟ್ಟಂತಹ ಆ ಪಾಯಸವನ್ನು ಉಣಿಸಿದಾಗ 4 ಪಾಲನ್ನು ಅವರಿಗೆ ಕೊಟ್ಟು ಅದರಲ್ಲಿ ಆ ಭಗವಂತನ ಅನುಗ್ರಹದಿಂದ 4 ಪುತ್ರರ ಜನನ ಆಯಿತು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ ರೀತಿಯಲ್ಲಿ ಆ ಮಕ್ಕಳು ನಮಗೆ ಹುಟ್ಟಿದರೆ
ಆ ಧರ್ಮಾತ್ಮನಾಗಿರತಕ್ಕಂತಹ ಭಗವಂತನೇ ಸ್ವಯಂ ಆವಿರ್ಭಾವ ಆಗಿದ್ದಾನೋ ಗೊತ್ತಿಲ್ಲ. ಪುನರ್ವಸು ನಕ್ಷತ್ರದಲ್ಲಿ ಆ ಭಗವಂತನ ಆವಿರ್ಭಾವ ಆಗಿದೆ. ಅಂತಹ ಆ ರಾಮದೇವರ ಶುಕ್ಲ ಪಕ್ಷದ ನವಮಿ ತಿಥಿ, ಆ ನವಮಿ ತಿಥಿಯಲ್ಲಿ ಆ ರಾಮದೇವರ ಜನನ ಆಗಿದೆ. ಇದರಿಂದಾಗಿ ಇಡೀ ನಮ್ಮ ಏನು ಅಯೋಧ್ಯೆ ಅದು ಪುಳಿತವಾಗಿದೆ. ನಮ್ಮ ಆ ಮಕ್ಕಳನ್ನು ಕಂಡು ಆನಂದಿಸಬೇಕು. ಆ ಧರ್ಮಪತ್ನಿಯವರು ಅದನ್ನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಘೋಷಿಸ್ತಾ ಇದ್ದಾರೆ. ಅವರಿಗೆ ಆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಂಬಂತಹ ನಾಮಕರಣ ಮಾಡುವುದರ ಮುಖಾಂತರ ಅವರಿಗೆ ಈ ಅಯೋಧ್ಯೆಯ ಒಂದು ಕೀರ್ತಿ ಪತಾಕೆಯನ್ನು ಏರಿಸುವಂತಾಗಲಿ ಅಂತ ದಶರಥ ಭೂಪತಿ ಕೌಸಲ್ಯ ದೇವಿಯೋ ಶಿಶುವ ಕೈಯೊಳಗಿದ್ದಳತಿ ಮೋಹದಿಂದ ತನ್ನ ಬಾಲನ ಕೊಟ್ಟಂಗಿಂದೀವರಾಗಿ ಸಂಪನ್ನಗಿ ಕೊಡಲಾದ ಮನ್ನಿಸಿ ಶಿಶುಗಳೆರಡ ತಂದು ಕೊಡಲಾಗಿ ವಸುದೇವ ಲಕ್ಷ್ಮಣ ಶತ್ರುಘ್ನರೆಂದು ಶಶಮುಖಿಗಿದ್ದಾಗ ಮಂಗಲವೋಷಧಿ ವಸುಮತಿ ಸುರರ್ಗೆ ವಿಧಿದನಾಗ ಪ್ರಾಣೇಶ್ವರ, ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲಂತ ಇದೆ. ಸೂರ್ಯವಂಶದ ವಂಶವಲ್ಲರಿ ಪಲ್ಲವಿಸಿದೆಂಬುದಾಗಿ ಕೇಳಿದ್ರು ಕೂಡ ತಪ್ಪಾಗಲಾರದು. ಅದೆಷ್ಟೋ ಸಮಯದಿಂದ ನಾವು ಕಣ್ಣೀರು ಸುರಿಸ್ತಾ ಇದ್ದವರು ಯಾವಾಗ ನಾವು ಪುತ್ರವತೀರ ಆಗ್ತೀವಿ ಎಂಬುದಾಗಿ ಭಗವಂತನ ದೃಷ್ಟಿಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ಭಗವಂತನ ಸಂಪೂರ್ಣವಂತ ಅನುಗ್ರಹ ನಮ್ಮ ಮೇಲೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರಭು. ಸ್ವಾಮಿ, ಸುಂದರವಂತ ಮಗನೂ ಹಡೆದಿದ್ದೇನೆ. ಇಕ್ಕೊಳ್ಳಿ ಎಷ್ಟು ಚಂದ ಮುದ್ದಾಗಿದ್ದಾನೆ. ಆದ್ರೊಂದು ಸ್ವಾಮಿ, ಮಗುವಿಗೆ ನಾಮಕರಣ ಇರಿಸುವುದು ಅಪ್ಪ ತಾನೇ. ಆ ದೇವರ ಪ್ರೇರಣೆ ಅಂತ ಆ ಸ್ವಯಂ ಆಗಿ ಶ್ರೀರಾಮ ರಾಮೇತಿ ರಮೇ ರಾಮೇ ಸಹಸ್ರನಾಮ ತತ್ಮಲ್ಯ ಶ್ರೀರಾಮನಾಮವರ ಅಂತ ವಿಶಿಷ್ಟವಾದ ಆ ನಾಮವನ್ನೇ ಈ ರಾಮದೇವರಿಗೆ ಈ ಮಗುವಿಗೆ ನಾಮಾಂಕಿತವನ್ನು ಇಟ್ಟಿದ್ದಾರೆ ರಾಮದೇವ. ಸಂತೋಷ ಆಯ್ತು ಸ್ವಾಮಿ. ನಾನೂರು ಹೆಣ್ಣಿನ ಜೀವನ ಎಂಬುದು ಒಂದು ಮಗುವಿಗೆ ಜನ್ಮ ನೀಡಿದಾಗ ಸಾರ್ಥಕವಾಗುತ್ತದಂತೆ. ಅದೇ ರೀತಿಯಲ್ಲಿ ಗಂಡು ಮಗುವಿಗೊಂದು ಜನ್ಮವನ್ನು ನೀಡಿದ್ದೇನೆ. ಈ ಮಗುವಿಗೂ ನಿಮ್ಮಿಂದಲೇ ಹೆಸರಾಗಬೇಕು. ಹಾಗೆ ಈ ಮಗುವಿಗೆ ಲಕ್ಷ್ಮಣ ಎಂಬಂತಹ ನಾಮಾಂಕಿತವನ್ನು ನಾನು ಭರತ ಎನ್ನುವ ಹಾಗೆ ಹೆಸರನ್ನಿಟ್ಟಿದ್ದೀರಿ. ಸಂತೋಷ ಸ್ವಾಮಿ. ಒಂದಲ್ಲ 2 ಮಕ್ಕಳನ್ನು ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ ಎಂಬಂತಹ 4 ಮಕ್ಕಳಿಗೆ ನಾಮಕರಣ ಮಾಡಿದಾಗ ಅವರಿಗೆ ಆ ಭಗವಂತನು ಸ್ವಯಂ ಆಗಿ ಅವರಿಗೆ ಋಷಿಮುನಿಗಳ ನಮ್ಮ ವಶಿಷ್ಠ ಮಹರ್ಷಿಗಳಿದ್ದಾರೆ, ಅವರೇ ಆಶೀರ್ವಾದ ಮಾಡಿದ್ದಾರೆ. ಮಕ್ಕಳಿಗೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಿ ತಾಯಿಯ ಸೇವೆ ಮಾಡತಕ್ಕಂತಹ ಸೌಭಾಗ್ಯವನ್ನ ದೇವರು ಕೊಡ್ಲಿ. ಮಕ್ಕಳಿಗೆ ಜೋಜು ಅಂತ ಆಡ್ಬೇಕಂತ ಆಸೆ ಉಂಟು. ಅಯೋಧ್ಯೆಯ ಪ್ರಜೆಗಳು ಕಾಯುತ್ತಾ ಇದ್ದಾರಲ್ಲ. ನಾವು ತೊಟ್ಟಿಲನ ಸೇವೆ ಮಾಡುವುದರ ಮುಖಾಂತರ ನಾವು ತೊಟ್ಟಿಲು ಹಾಕುವಂತಹ ಕಾರ್ಯಕ್ರಮ ಮಾಡುವ. ಎಲ್ಲರೂ ಅದರಲ್ಲಿ ಆನಂದವನ್ನ ಪಡಲಿ ಅಂತ ಹೇಳ್ತಾ ನೀವು ಇಲ್ಲಿ ಕುಳಿತುಕೊಳ್ಳಿ. ಜೋ ಜೋ ದಶಜಿರ ವೈರಿ ಮುರಾರಿ ಜೋ ಜೋ
ಸಮಸ್ತ ಪ್ರಜೆಗಳೆಲ್ಲರೂ ಸಂತೋಷದ ಸಾಗರಲ್ಲಿ ತೇಲಾಡುತ್ತಾ ಇದ್ದಾರೆ. ಅಯೋಧ್ಯೆಯೇ ಸಂಭ್ರಮದ ಒಂದು ಆಗರ ಆಗಿದೆ ಇವತ್ತು. ಎಲ್ಲರಲ್ಲಿ ಸಂಭ್ರಮದ ಮನೆ ಮಾಡಿಕೊಂಡಿದೆ. ಪ್ರಭು ಸಂತೋಷ ಆಯ್ತಲ್ಲ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವ. ಬನ್ನಿ ಪ್ರಭು. ಲಕ್ಷ್ಮಣ ತಂದೆಯಾದಂತಹ ದಶರಥ ಭೂಪತಿಯಿಂದ ಆಜ್ಞೆಯನ್ನು ಪಡೆದುಕೊಂಡು ನನ್ನೊಂದಿಗೆ ಬಂದವರು. ನಿಜ. ತಂದೆಯಲ್ಲಿ ನಿಮ್ಮನ್ನು ಕಳುಹಿಸಿಕೊಡಬೇಕು ಅಂತ ಕೇಳುವ ಸಂದರ್ಭದಲ್ಲಿ ಊನಷೋಡಶ ವರ್ಷೋಮಿ ರಾಮೋ ರಾಜೀವಲೋಚನ ನಿನ್ನ ಬಗ್ಗೆ ಇದ್ದಂತಹ ಭಾವನೆ ಅವನದ್ದು. ಈಗಲೂ ನೀನು ಇನ್ನೂ ಸಣ್ಣ ಮಗನೇ, ಬೆಳೆದು ದೊಡ್ಡವನಾಗಿದ್ದಿ ಎನ್ನುವಂತಹ ಕಲ್ಪನೆ ಅವನಿಗಿಲ್ಲ. ಇಲ್ಲ. ಯಾಕೆಂದ್ರೆ ಅವನ ಆಯುಸ್ಸು 60,000 ವರ್ಷಗಳಾಗಿದೆ. ಅದರಲ್ಲಿ 16 ವರ್ಷಗಳು ದೊಡ್ಡ ವಿಷಯ, ಎಲ್ಲ ಬಿಡು. ಹಾಗಾಗಿ ಮಕ್ಕಳೊಡನೆ ಆಟವಾಡುವಂತಹ ಆ ಸಂದರ್ಭದಲ್ಲಿ ಸಂತೋಷವನ್ನು ಅನುಭವಿಸ್ತಾ ಇದ್ದಂತಹ ದಶರಥ ಭೂಪತಿಗೆ ನಿಮ್ಮನ್ನು ಕಳುಹಿಸಲು ಮನಸ್ಸೊಪ್ಪಲಿಲ್ಲ. ಬೇಡ ಬೇಡ ಅಂತಲೇ ಹೇಳಿ. ಸತ್ಯಾಯ ಮಿತ ಭಾಷಿಣಾಂ, ಸತ್ಯವನ್ನೇ ಮಾತಾಡಬೇಕೆನ್ನುವಂತಹ ದೃಷ್ಟಿಯಿಂದಾಗಿ ಕಡಿಮೆಯಾದಂತಹ ಮಾತನ್ನುಳ್ಳವರು ಸೂರ್ಯವಂಶೀಯರು. ಎಚ್ಚರಿಕೆಯನ್ನು ಕೊಟ್ಟರೂ ಕಳುಹಿಸುವಲ್ಲಿ ಉದ್ಯುಕ್ತನಾಗಲಿಲ್ಲ. ಮಾರೀಚ ಸುಬಾಹುವಿನ ಹೆಸರನ್ನು ಹೇಳುವಾಗ ನಾನೇ ಬರ್ತೇನೆ ಅಂತ ಹೇಳಿದ. ಇಲ್ಲದಿದ್ರೆ ನಮ್ಮ ಸೇನೆ ಉಂಟು ಅಂತ ಹೇಳಿ. ರಾವಣನ ಹೆಸರನ್ನು ಹೇಳುವಾಗ ಅದು ಕಷ್ಟ ಆದರೂ ಬರ್ತೇನೆ, ನನ್ನ ಜೀವವನ್ನು ಕೊಡ್ಲಿಕ್ಕೆ ಅಂತ ಒಪ್ಪಿದ್ದಾನೆ. ತನ್ನ ಜೀವವನ್ನು ತೆತ್ತಾದರೂ ತೊಂದರೆ ಇಲ್ಲ, ರಾಮನನ್ನು ಕಳುಹಿಸಿಕೊಡಲಾರೆ. ಹೇಳುವಾಗ ವಸಿಷ್ಠರೇ ಅಂದರು, ಕಳುಹಿಸಿ ಕೊಡು. ರಾಮನ ಬಗ್ಗೆ ನಿನಗಿಂತ ಹೆಚ್ಚಾಗಿ ವಿಶ್ವಾಮಿತ್ರ ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೇನೆ, ಕಳುಹಿಸಿಕೊಡು.
ನಿನಗೆ ಗೊತ್ತುಂಟು, ಗೊತ್ತಿದ್ದನ್ನು ಹೇಳುವುದಿಲ್ಲ ಎನ್ನುವುದನ್ನು ನಾನು ಅರಿತಿದ್ದೇನೆ. ಆದರೆ ಮುಂದೆ ನಡೆಯಬೇಕಾದಂತಹ ಸಿದ್ಧಾಶ್ರಮದ ಆ ಮಖ ಸಂರಕ್ಷಣೆಯನ್ನು ನಿನ್ನಿಂದ ಮಾಡಿಸ್ತೇನೆ ಅಂತ ಸಂಕಲ್ಪಬದ್ಧನಾದವ. ನಿನ್ನ ನೆರಳಾಗಿ ಬಂದವ ಇದು. ನಾನು ಹೊರಡುವಾಗ ಹಿಂದಿನಿಂದ ಇಲ್ಲ, ಅಣ್ಣನನ್ನು ಬಿಟ್ಟಿರಲಾರೆ ಅಂತ ತಂದೆ ಹೇಳುವುದಕ್ಕಿಂತ ಮೊದಲೇ ಸಿದ್ಧನಾಗಿ ಬಂದಿದ್ದಾನೆ. ಹೌದು ಗುರುವೇ. ಕೈಯಲ್ಲಿ ನಿಮ್ಮನ್ನು ನಾನು ರಕ್ಷಿಸ್ತೇನೆ ಅಂತ ಅಭಯವಾಕ್ಯವನ್ನು ಇರಿಸಿಕೊಂಡು ನಿಮ್ಮ ಕೈಯನ್ನು ಪಡ್ಕೊಂಡಿದ್ದೇನೆ. ಸಾಗುತ್ತಾ ಬರುವಾಗ ರಥ ಇಲ್ಲ, ಕುದುರೆ ಇಲ್ಲ, ಕಾಲ್ನಡಿಗೆಯಿಂದಲೇ ಸಾಗಬೇಕಾದದ್ದು ನಮಗೆ ಧರ್ಮ ಆದದ್ರಿಂದ ನಿಮಗೂ ಧರ್ಮ. ಸರಿ. ವಿದ್ಯಾರ್ಥಿ ಚೇತು ತ್ಯಜೇತು ಸುಖಂ. ವಿದ್ಯಾರ್ಜನೆಗಾಗಿಯೇ ಬಂದದ್ದು ಅಂತ ತಿಳ್ಕೊಳ್ಳಿ. ಸರಿ. ಸಿದ್ಧಾಶ್ರಮಕ್ಕೆ ಸಾಗುವುದಾಗಿ ದಾರಿ ಮುಂದೆ ಹೋಗ್ತಾ ಇರುವಾಗ ಕಲ್ಲುಗಳು ಮುಳ್ಳುಗಳು ಎಲ್ಲವೂ ಸಿಗುವುದು ಸಹಜ. ನಿಮ್ಮ ಸುಕೋಮಲವಾದಂತಹ ಆ ಪಾದಗಳಿಗೆ ಅದರಿಂದ ತೊಂದರೆಯಾಗಿದ್ದು ಎನ್ನುವಂತಹ ಊಹೆ ನಿನಗಲ್ಲದಿದ್ದರೂ ಸಹ ಇನ್ನು ಅಪ್ಪನಿಗೆ ಉಂಟೆ. ಮಾತೃವಾತ್ಸಲ್ಯ ಸದಾ ಜಾಗೃತವಾಗಿರ್ತದೆ. ಆದ್ದರಿಂದ ಏನಾದರೂ ನಿಮಗೆ ತೊಂದರೆ ಆಗೋದಿದ್ರೆ ಬಳಲಿಕೆ ಆಗ್ತದ? ಬಳಲಿಕೆಯಾದರೆ ಪೀಳಿರಿಗಲೇ ಮಂತ್ರಗಳ ಉಪದೇಶ ಕೊಡುವೆ. ಒಳ್ಳೆಯ ಆಹಾರವನ್ನೇ ಸ್ವೀಕರಿಸಿದಂತಹ ಸುಕೋಮಲವಾದಂತಹ ಶರೀರ ನಿಮ್ಮದು. ಒಂದು ಹಂತದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು ಹೌದು ಅಂತಾದರೂ ಗರಡಿಯಲ್ಲಿ ಮೊಳಗಿದವರಲ್ಲ ಎನ್ನುವುದು ದಶರಥನ ಚಿಂತೆ. ಆದ್ದರಿಂದ ಆಯಾಸ ಎನ್ನುವುದು ನಿನಗೆ ಸಹಜ. ಬಳಲಿಕೆ ಇರುವುದಾದರೆ ನನಗೆ ಹೇಳಿ, ಬಳಲಿಕೆಯನ್ನು ನಿವಾರಣೆ ಮಾಡುವಂತಹ ಮಂತ್ರಗಳನ್ನು ಅರಿತವನ. ಆದ್ದರಿಂದ ಇಲ್ಲಿ ಯಾವ ಕಾಲದಲ್ಲೂ ಯಾವ ಸಂದರ್ಭದಲ್ಲೂ ನಿದ್ದೆಯಲ್ಲೂ ಎಚ್ಚರಿಕೆಯಲ್ಲೂ ನಿಮಗೆ ಬಳಲಿಕೆ ಆಗದೇ ಇರತಕ್ಕಂತಹ ವಿಶೇಷವಾದ ಮಂತ್ರವನ್ನು ನಾನು ಉಪದೇಶಿಸ್ತೇನೆ. ಬೇಕಿದ್ರೆ ಕರುಣಿದೋ ಮುನಿವರ ಮಂತ್ರೋಪದೇಶವ
ಚರಣಾರವಿಂದಕ್ಕೆ ನಾವೀರ್ವರೂ ಎರಗಿಕೊಂಡಿದ್ದೇವೆ. ಇಬ್ಬರೂ ಸಹ ಯಶೋವಂತರಾಗಿ ಬಾಳಿ ತಂದೆಯವರಿಂದಲೇ ಅಪ್ಪಣೆಯನ್ನು ಹೊಂದಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ನಾವು ಬಂದವರು. ಮುಂದೆ 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 ಸಾಗುತ್ತಾ ಸಾಗುತ್ತಾ ನೀವು ಸಂಕಲ್ಪಿಸಿದಂಥ ಸಿದ್ಧಾಶ್ರಮದ ಕಡೆಗೆ ನಾವು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದವರು. ಅತಿಕ್ರಮಿಸಿದ್ದು ಸ್ವಲ್ಪ ಮಾತ್ರ. ಹೌದು. ರಾಜನ್ಯ ಮನೆತನದಲ್ಲಿ ಹುಟ್ಟಿ ಇಂಥ ಕಾನನದ ಅನುಭವ ನಮಗೆ ಇಷ್ಟರವರೆಗೆ ಆಗಲೇ ಇಲ್ಲ. ಹಾಗಾಗಿ ಗುರುಸ್ಥಾನದಲ್ಲಿರುವಂತ ನೀವೇ ನಮ್ಮ ಮನದ ಇಂಗಿತವನ್ನು ಅರಿತೇ ಈ ಪ್ರಶ್ನೆ ಕೇಳಿದ್ದೀರಿ ಎನ್ನುವುದು ನಮಗೀಗ ಅರ್ಥ ಆಗುತ್ತದೆ. ನಡೆಯುವಂತಹ ದಾರಿ ಅದು ಕಠಿಣತಮವಾದದ್ದು, ದುರ್ಗಮವಾದದ್ದು ಅಲ್ಲೂ. ಹಾಗಾಗಿ ಬಳಲಿಕೆ ಎನ್ನುವುದು ಎಲ್ಲರಿಗೂ ಸಹಜವಾದುದು. ಗುರುವರೇಣ್ಯ, ನಿಮ್ಮದಾದಂತಹ ಸುತ್ತರಾಯಸಕ್ಕೆ ತಲೆಬಾಗಿ ನಿಮ್ಮ ಉಪದೇಶಾಮೃತದ ಸವಿಯನ್ನು ಉಣ್ಣಬೇಕು ಅಂತ ಕಾತರದಿಂದ ಕಾಯುತ್ತಾ ಇರುವವರು ನಾವಿರುವರು. ಆ ಅವಕಾಶ ನಮ್ಮ ಪಾಲಿಗೆ ಯಾವಾಗ ಬರುತ್ತದೆ ಅಂತ ನಾವು ನಿರೀಕ್ಷೆ ಪ್ರತೀಕ್ಷೆಯನ್ನಿಟ್ಟುಕೊಂಡವರು. ನೀವು ಕರುಣಿಸಿದ್ದೇ ಹೌದು ಅಂತಾದರೂ ನೀವು ಸಂಕಲ್ಪಿಸಿದ ಹಾಗೆ ಯಾವ ದುರುಳರಿದ್ದಾರೆ ಅವರನ್ನೆಲ್ಲ ನಿರ್ನಾಮಗೊಳಿಸಿ ಯಜ್ಞ ನಿರ್ವಿಘ್ನವಾಗಿ ನೆರವೇರುವ ಹಾಗೆ ಮಾಡುವುದಕ್ಕೆ ಇದೂ ಒಂದು ಅವಕಾಶವಾದೀತು ಅಂತ ಭಾವಿಸಿದ್ದೇವೆ. ನಮಗೀರ್ವರಿಗೂ ಅದನ್ನು ಅನುಗ್ರಹಿಸಬೇಕು ದೇವ. ಗುರುಂ ಪ್ರಣತಿಭಿ. ಒಬ್ಬೊಬ್ಬರನ್ನು ಸಂತೋಷಗೊಳಿಸುವುದಕ್ಕಾಗಿ ಇರತಕ್ಕಂತಹ ಮಾಧ್ಯಮಗಳು ಯಾವುದು ಅಂತ ಯೋಚಿಸುವಾಗ ಗುರುಗಳನ್ನು ನಮಸ್ಕರಿಸಿಯೇ ಸಂತೋಷಗೊಳಿಸಬೇಕಂತ. ನಿಮ್ಮದ್ದಾದಂತಹ ನಡತೆ, ನಿಮ್ಮದ್ದಾದಂತಹ ಮಾತು, ಎಲ್ಲ ವಿಚಾರದಲ್ಲಿಯೂ ಗುರುವಿಗೆ ಪ್ರಣಾಮವನ್ನು ಎತ್ತಿ ತೋರಿಸ್ತಾ ಉಂಟು. ಭಯ ಉಂಟೋ ಏನೋ ಅಂತ ಪರೀಕ್ಷಿಸ್ಲಿಕ್ಕೂ ನಾನು ಕೇಳಿದ್ದೀನಿ. ದುರುಳರ ವಧೆಗಾಗಿಯೇ ನಾನು ಮುಂದುವರಿತಾ ಇದ್ದೇನೆ ಅಂತ ಸ್ಪಷ್ಟವಾದಂತಹ ಜ್ಞಾನವುಳ್ಳಂತಹ ರಾಮನಾಗಿಯೇ ಆ ಮಂತ್ರವನ್ನು ಉಪದೇಶ ಮಾಡಿ ಅಂತ ಕೇಳಿದವರು. ಅಭಯ ಪ್ರದಾನವು ಕ್ಷತ್ರಿಯರಿಗೆ ಉಚಿತವಾದದ್ದು. ಕೈಯಲ್ಲಿರುವುದು ಆಯುಧವೇ ಅದಕ್ಕೋಸ್ಕರ. ಕ್ಷತ್ರಿಯ ಧಾರ್ಯತೆ ಚಾಪ ನಾರ್ಥ ಶಬ್ದೋ ಭವೇದಿ. ಆ ಚಾಪ ಯಾಕೆ ಹಿಡ್ಕೊಳ್ಬೇಕು ಅಂತ ಕೇಳಿದ್ರೆ ಆರ್ತರು ಅಂತ ಇರಬಾರದು, ಅದಕ್ಕೋಸ್ಕರವೇ ಅದರ ಉದ್ದೇಶ. ಆದ್ದರಿಂದ ಕ್ಷತ್ರಿಯತ್ವವನ್ನು ಸರಿಯಾಗಿ ತಿಳ್ಕೊಂಡಂತಹ ರಾಮನೇ ನೀನು ಹೌದು ಅಂತ ನಾನು ಪರೀಕ್ಷಿಸಿ ನಿರ್ಣಯ ಮಾಡಿದ್ದೇನೆ. ಆದ್ದರಿಂದ ಆಚಮನೆಯನ್ನು ಮಾಡಿ ಕ್ಷತ್ರಿಯರಿಗಾಗಿ 3 ಸಲ ಅಂತ ಶಾಸ್ತ್ರದಲ್ಲಿರುವಂಥದ್ದು. ಬ್ರಾಹ್ಮಣರಿಗೆ ದ್ವಿರಾಚಮ್ಯ, ಕ್ಷತ್ರಿಯರಿಗೆ ತ್ರಿರಾಚಮ್ಯ ಅಂತ. ಆಚಮನೆಯನ್ನು ಮಾಡಿ ಶುದ್ಧರಾಗಿ ಬನ್ನಿ. ಬಲ ಅತಿಬಲ ಎನ್ನುವಂತಹ 2 ವಿದ್ಯೆಯನ್ನು ನಿಮಗೆ ಉಪದೇಶಿಸ್ತೇನೆ. ಆ ಉಪದೇಶವನ್ನು ಪಡ್ಕೊಂಡ್ರಿ ಅಂತಾದರೆ ನಡೆಯುವಾಗಲೂ ಯಾವ ಕಡೆ ಸಾಗುವಾಗಲೂ ದೇಹಕ್ಕೆ ಆಯಾಸ ಇರುವುದಿಲ್ಲ. ನಿದ್ದೆ ಮಾಡದೆ ಗುಡಾಕೇಶರಾಗಿ ನಮ್ಮ ಮುಂದೆ ನಿಲ್ಲತಕ್ಕಂತಹ ಸಾಮರ್ಥ್ಯ ನಿಮಗಿರ್ತದೆ. ಸ್ವತಃ ದೇವತೆಗಳು ಬಂದರೂ ನಿಮ್ಮನ್ನು ಯುದ್ಧದಲ್ಲಿ ಜಯಿಸಲಿಕ್ಕೆ ಸಾಧ್ಯವಾಗದಷ್ಟು ವಿಕ್ರಮ ನಿಮಗೆ ಬರ್ತದೆ. ಆ ಮೂಲಕವಾಗಿ ದುರುಳರನ್ನು ಜಯಿಸುವುದು ನಿಮಗೆ ಸುಲಭ ಸಾಧ್ಯ. ಅದರಿಂದ ಅದಕ್ಕಾಗಿ ಸಿದ್ಧರಾಗಿ ಬನ್ನಿ, ಶುದ್ಧರಾಗಿ ಬನ್ನಿ, ಉಪದೇಶಿಸ್ತೇನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಜಾರ್ದೂಲ, ಉತ್ತಿಷ್ಠ ನರಜಾರ್ದೂಲ, ಕರ್ತವ್ಯೋ ದೈವಮಾನಿಕೋ, ಕರ್ತವ್ಯೋ ದೈವಮಾನ್ಯೋ, ಕರ್ತವ್ಯೋ ದೈವಮಾನ್ಯೋ. ರಾಮ ರಾಮ ರಾತ್ರಿಯ ನಿದ್ದೆ ಚೆನ್ನಾಗಿ ಆಯ್ತಾ ಮಗು? ನಿಮ್ಮ ಉಪದೇಶವನ್ನು ಕೇಳುತ್ತಾ ಕೇಳುತ್ತಾ ರಾತ್ರಿ ಕಳೆದದ್ದೇ ಗೊತ್ತಾಗಲಿಲ್ಲ. ಸ್ವಲ್ಪ ವಿಶ್ರಾಂತಿಗಿಂತ ಮಲಗಿದ್ದ. ಸುಷುಪ್ತಿ ಬೇಕು. ಸ್ವಪ್ನ ಇದ್ರೆ
ಆಗೋದಿಲ್ಲ. ಸುಷುಪ್ತಿ ಆದರೆ ಎದ್ದಾಗ ಎಲ್ಲವೂ ಮತ್ತು ಸಹ ನಾವೀನ್ಯತೆಯನ್ನು ಕಾಣಿಸ್ತದೆ. ನಿಜ. ಆದ್ದರಿಂದ ಒಳ್ಳೆದಾಯ್ತು ಮಲಗಿದೆ. ಆದರೆ ಶುಚಿರ್ವಾಪ್ಯ ಶುಚಿರ್ವಾಪಿ ಕಾಲೇ ಸಂಧ್ಯಾಂ ಸಮಾಚರಿ ತಿಳಿದವರಂದ ಮಾತು. ಶುಚಿ ಇರಲಿ ಅಶುಚಿ ಇರಲಿ, ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆಯನ್ನು ಮಾಡಬೇಕಂತ ಪ್ರಹ್ಲಾದ ರಾಯರಿಗೆ ತನ್ನ ತಂದೆಯಾದಂತಹ ಹಿರಣ್ಯಕಶಿಪು ರೋಷದಿಂದ ಸಮುದ್ರಕ್ಕೆ ಎಸೆಯಲ್ಪಡುವಾಗ ಸಂಜೆ ಆಯಿತು ಅಂತ ಜ್ಞಾನ ಆಯಿತು. ಜಪ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಅಲ್ಲಿ ಅರ್ಘ್ಯವನ್ನು ಕೊಟ್ಟರು. ಅಂತಹ ಭಾಗವತೋತ್ತಮರು ಹೇಳಿಕೊಟ್ಟಂತಹ ದಾರಿಯಲ್ಲೇ ನಡೆಯಬೇಕು ಅಂತ ಶಿಷ್ಟರಿಗೆ ರೂಪಣೆ. ಆದ್ದರಿಂದ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂದು ನಿನ್ನನ್ನು ಎಚ್ಚರಿಸಿತು. ತಂದೆಯಾದಂತಹ ದಶರಥ ಭೂಪತಿ ನಿನ್ನನ್ನು ಕಳುಹಿಸಲಿ ಮೇಲೆ ಕೆಳಗೆ ಆಲೋಚನೆ ಮಾಡಿದ್ರು. ತಾಯಿಯಾದಂತಹ ಕೌಸಲ್ಯ ನಿನ್ನನ್ನು ಕಳುಹಿಸಿಕೊಡುವಲ್ಲಿ ಇಂದಿನಿಚೂ ಹೆಚ್ಚಿಸಿದನು ಇಲ್ಲ. ಅವಳ ಮಗನಾಗಿ ಹೊರಬಂದವನು. ಆದ್ದರಿಂದ ಪೂರ್ವ ಸಂಧ್ಯಾ ಎನ್ನುವುದು ಬ್ರಾಹ್ಮೀ ಮುಹೂರ್ತ. ಸಾಕ್ಷಾತ್ ಸರಸ್ವತಿಯೇ ಆ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ಹೊಂದಿರ್ತಾಳಂತೆ. ಅವಳನ್ನೇ ಭಾಷೆ ಅಂತ ಕರೆಯುವುದು. ಬ್ರಾಹ್ಮೀತು ಭಾರತೀ ಭಾಷಾ ಗೀರ್ವಾಕ್ ವಾಣಿ ಸರಸ್ವತಿ ಎಲ್ಲ ಅವಳದೇ ಹೆಸರು. ಅವಳ ಆ ಸಂಧ್ಯೆಯನ್ನು ಸರಿಯಾಗಿ ಉಪಯೋಗಿಸಬೇಕು ಅಂತಾದರೆ ಅದಕ್ಕಿಂತ ಮೊದಲು ಹೇಳಿದೆ ಶುಚಿರ್ಭೂತರಾಗಿ ಆಹ್ನಿಕಗಳನ್ನು ಮಾಡಿ ಎಲ್ಲ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡ್ರೆ ಆವಾಗ ಮುಂದೆ ದುರುಳರು ಬಂದರೂ ಅವರನ್ನು ಬಡಿದೋಡಿಸ್ಲಿಕ್ಕೆ ಆಗ್ತದೆ. ಆದ್ದರಿಂದ ಎಬ್ಬಿಸುವ ಪ್ರಕ್ರಿಯೆಗೆ ನಾನು ಮುಂದಾದ. ಅಯೋಧ್ಯೆಯ ಬೆಳಕು ಇನ್ನು ಹೊರ ಚೆಲ್ಲಬೇಕು. ಬೆಳಕು ಹೊರ ಬರಬೇಕಾದ್ರೆ ಸಂಧ್ಯೆ ದಾಟಬೇಕು. ಸಂಧ್ಯೆಯ ಪೂರ್ವದಲ್ಲಿ ನೀನಿದ್ದಿ ಸಂಧ್ಯೆಯನ್ನು ದಾಟಿಸಿ ಬೆಳಕನ್ನು ಕೊಡುವನಾಗಬೇಕು ಅಂತ ಈ ವಿಶ್ವಾಮಿತ್ರನ ಆಶಯ. ಆದ್ದರಿಂದ ನರ ಶಾರ್ದೂಲನಾಗಿ ಹೊರಬರುವಡೆ ಜಪಾನಿಕಗಳನ್ನು ಮಾಡ್ತಾ ಆ ಮೂಲಕವಾಗಿ ಸಿದ್ಧಿಯನ್ನು ಪಡ್ಕೊಳ್ಳೋಣ. ಸಾಗ್ಲಿಕ್ಕೆ ತುಂಬ ಇದೆ. ಸರಯೂ ನದಿಯ ಪಕ್ಕಕ್ಕೆ ಮಾತ್ರ ನಾವು ಬಂದು ನಿನ್ನೆ ವಿಶ್ರಮಿಸಿದ್ದೇವೆ. ಸರಿಸಿದ ದೂರ ಬರೀ 1.5 ಯೋಜನ. ತುಂಬ ಹೋಗ್ಲಿಕ್ಕುಂಟು ಮಗು, ಮುಂದೆ ಸಾಗ್ಲಿಕ್ಕುಂಟು. ಗುರುದೇವ, ಸರಯೂ ನದಿಯನ್ನು ಸಮೀಪಿಸಿದ್ದೇವೆ ಆಯ್ತು. ಆದರೆ ಸರಯೂ ನದಿಯನ್ನು ಗಮನಿಸಿದಾಗ ನಾನೊಂದು ಆಶ್ಚರ್ಯಕ್ಕೆ ಒಳಗಾದೆ. ಏನು? ಇದೇ ಹತ್ತಿರದಲ್ಲಿರುವಾಗ ಸರಯೂ ನದಿಯಲ್ಲಿರುವಂತಹ ನೀರು ಒಂದಕ್ಕೊಂದು ಸಂಘಟಿಸುತ್ತಾ ಉಂಟು, ವಿಶೇಷವಾಗಿ ಆರ್ಭಟಿಸುತ್ತಾ ಉಂಟು. ಹೀಗಾಗುವುದಕ್ಕೆ ಕಾರಣ ಏನು ಗುರುಗಳೇ? ಮಗು, ಗುರುದೇವ, ಗಂಗಾ ಸರಯೂ ಸಂಗಮಕ್ಕೆ ಬಂದು ತಲುಪಿದ್ದೇವೆ ನಾವು ಈಗ. ಒಂದು ಕಾಲದಲ್ಲಿ ಬ್ರಹ್ಮದೇವರಿಗೆ ಒಂದು ಪ್ರೇರಣೆ ಆಯಿತಂತೆ, ಆಸೆಯೂ ಆಯಿತಂತೆ. ಕೈಲಾಸ ಪರ್ವತದಲ್ಲಿ ಒಂದು ಒಳ್ಳೆಯ ಸರೋವರ ಸೃಷ್ಟಿಯಾಗಬೇಕು ಅಂತ. ಹಾಗಾಗಿ ಶುದ್ಧ ಸ್ಫಟಿಕದಂತಿರಂತಹ ನೀರುಳ್ಳಂತಹ ಮಾನಸ ಸರೋವರವನ್ನು ಅವರು ಉಂಟು ಮಾಡಿದರು. ಮಾನಸ ಸರೋವರವೇ ಕವಲೊಡೆದು ಬಂದು ಸರಿಯುತ್ತಾ ಬಂದು ಅಯೋಧ್ಯೆಯನ್ನು ಸುತ್ತುವರಿದದ್ದೇ ಸರಯೂ ನದಿ. ಆಮೇಲೆ ವಿಶೇಷವಾದಂತಹ ತ್ರಿಪಥಗೆಯ ಆಗಮನವಾದಂತಹ ಸಂದರ್ಭದಲ್ಲಿ ಆ ಮಹಾ ನದಿಯೊಂದಿಗೆ ಮಿಲನವಾಗುವಂತಹ ವಿಶೇಷವಾದಂತಹ ಜಾಗವೇ ಗಂಗಾ ಸರಯೂ ಸಂಗಮ. ಈ ಸರಿಯುವಾಗುವಂತಹ ಶಬ್ದದ ಆ ಆನಂದ ನೋಡು, ಅದು ಇದಕ್ಕೆ ಸರಯು ಅಂತ ಹೆಸರಿಡುವ ಹಾಗೆ ಆಯಿತು. ಆದ್ದರಿಂದ ಇಡೀ ಅಯೋಧ್ಯೆಯನ್ನು ಯಾವತ್ತೂ ನೀರುಳ್ಳ ಹಾಗೆ ಮಾಡಿದಂತಹ ವಿಶೇಷವಾದ ನಿಧಿ ಈ ಸರಯು. ನಮಸ್ಕರಿಸ್ತಾ ಇಲ್ಲೇ ರಾತ್ರಿಯನ್ನು ಕಳೆದುಕೊಂಡು ಹೀಗೆ ಇಲ್ಲೇ ಉಳ್ಕೊಳ್ಟ್ರೆ ನಮ್ಗೆ ಸಾಧ್ಯ ಇಲ್ಲ. ಸಿದ್ಧಾಶ್ರಮಕ್ಕೆ ಮುಟ್ಟುವಲ್ಲಿ ಸಾಗಬೇಕು. ಸರಿ, ಹೋಗೋಣ. ಆದಿತ್ತು. ಗಮಿಸುವಡ ನಿಮಿಷರುಗಳ ಹೆಸರೇ ನೀವನ
ನಮೋ ಮುನಿಪತಿಯೇ ಗುರುವರೇಣ್ಯ, ರಾಮ, ನಿಮ್ಮನ್ನೇ ಹಿಂಬಾಲಿಸಿಕೊಂಡು ನಿಮ್ಮ ಪಾದ ನಿರೀಕ್ಷೆಯನ್ನು ಮಾಡುತ್ತಾ ಅದರ ಹಿಂದೆಯೇ ಪಾದವನ್ನು ಊರುತ್ತಾ ನೀವು ಸಾಗುವೆಡೆಗೆ ನಾವಿರುವರು ಬರುತ್ತಾ ಇದ್ದೇವೆ. ಆದರೆ ಮುಂದೆ ಕಾಣುವಂತ ಈ ಕಾಡನ್ನು ಕಾಣುವಾಗ ಆಶ್ಚರ್ಯಗೊಂಡೆ ನಾನು. ವಿಶೇಷವಾಗಿ ಕಾಣುತ್ತಾ ಉಂಟು. ಪಕ್ಕನೆ ನೋಡಿದರೆ ಬೆಳಕು ಇಲ್ಲ ಅಂತ ಅನ್ನಿಸುತ್ತಾ ಇದೆ. ಕಾರ್ಗತ್ತಲೆಯೇ ತುಂಬಿದ ಹಾಗೆ ಭಾಸವಾಗುತ್ತಾ ಉಂಟು. ಎಲೆಗಳು ಕಪ್ಪಾಗಿ ಉಂಟು ಅಲ್ವಾ ಗುರುದೇವ? ಕ್ರೂರ ಮೃಗಗಳು ವಾಸ ಮಾಡುವ ತಾಣದ ಹಾಗೆ ಭಾಸವಾಗುತ್ತಾ ಉಂಟು. ವಿಶೇಷವಾಗಿ ಕಾಣುತ್ತಿರುವಂತ ಈ ವನದ ಬಗ್ಗೆ ಕುತೂಹಲ ಮತ್ತು ಹೆಚ್ಚಾಗುತ್ತಾ ಇದೆ ಗುರುದೇವ. ಈ ವನ ಯಾವುದು? ಈ ವನ ಹೀಗೆ ಯಾಕೆ ಗೋಚರಿಸುತ್ತಾ ಇದೆ? ನಮಗೆ ಇಂಥ ಪ್ರಶ್ನೆ ಮೂಡಬೇಕು ಅಂತಾದ್ರೆ ಈ ಪ್ರಶ್ನೆ ಮೂಡಿಸುವಷ್ಟು ಈ ಕಾನನ ಯಾಕೆ ಹೀಗೆ ಬೆಳೆದು ನಿಂತಿದೆ? ಕಥೆ ದೊಡ್ಡದುಂಟು ಮೇಡಮ್. ಇದೆಲ್ಲ ತಿಳಿಯಬೇಕು ಅಂತ ಕುತೂಹಲ ಆಗುತ್ತಾ ಇದೆ ಗುರುದೇವ. ಹೇಳ್ತೇನೆ. ಕಲ್ಮಶ ಪ್ರಾಪ್ತವಯವಗೆ ಪೂರ್ವದಿ ಬಳಿಕನಾಲ್ಮಗದಮೋ ಬಂದು ಅಭಿಷೇಕಮೋ ಗೈದು ವಾರಿಯನ್ನಿಳಿಗೆ ತಿತ್ತಿ ಸಲ್ಮೊಗೆದು ಬೀಳಲಿ ಕಾನನದೊಳೆದ ತರುಗುಲ್ಮಗಳ ಕಪ್ಪಾಗಿ ಕಲುಷವನವಾಯಿತು ಕಲುಷವನವಾಯಿತು. ಆಮೇಲೆ ಮೂರ್ಖ ದೈತ್ಯರ ವಾಸವಾಯ್ತಿಲ್ಲಿ ನಮ್ಮ ನಮಗೆ ಬಗೆಯಾಯಿತು. ಬಲ್ಮೆಯೋ ಸುರಭದ್ರ ಸುರನ ಹೊದಿಸಲ ಇಂದಿನ ವೃತ್ರಾಸುರನ ಕಥೆ ನೀವು ಕೇಳಿರ್ಬೋದು. ವಿಶ್ವರೂಪನ ಮಗನಾಗಿತ್ತುಕೊಂಡಂತಹ ವಿಶ್ವಕರ್ಮನ ಮಗನಾಗಿರತಕ್ಕಂತಹ ವೃತ್ರಾಸುರ ವಿಶೇಷವಾಗಿ ಈ ದೇವೇಂದ್ರ ಪದವಿಯನ್ನು ಅಲಂಕರಿಸಿದಂತಹ ವಿಶ್ವರೂಪನನ್ನು ಕೊಂದಂತಹ ಕೋಪದಲ್ಲಿ ವಿಶ್ವಾಸದಿಂದ ಸೃಷ್ಟಿಯಾದವ. ಆ ಸಂದರ್ಭದಲ್ಲಿ ದೇವೇಂದ್ರನ್ನು ಕೊಲ್ತೇನೆ ಅಂತ ಮುಂದುವರಿಯುವಂತಹ ಸಂದರ್ಭದಲ್ಲಿ ದಧೀಚಿಯ ಬೆನ್ನೆಲುಬನ್ನೇ ವಜ್ರಾಯುಧವನ್ನಾಗಿ ಮಾಡಿ ಇಂದ್ರ ಕೊಂದಂತಹ ಕಥೆಗೆ ಹೆಚ್ಚು ಮಹತ್ವ ಇಲ್ಲ ಮಗು. ಆದರೆ ಸತ್ತವ ಯಾರು? ವೃತ್ರಾಸುರ. ಅವ ಯಾರು? ಋಷಿಯ ಮಗ. ಆ ಕಾರಣದಿಂದಾಗಿ ಬ್ರಹ್ಮಹತ್ಯಾ ದೋಷ ಎನ್ನುವುದು ಇಂದ್ರನಿಗೂ ಅಂಟು. ಆದ್ದರಿಂದ ಅವ ಮಲದಿಂದ ಕೂಡಿದವನಾಗಿ ಬಿಟ್ಟ. ಅವನಿಗೆ ಹಸಿವೆಯೂ ಆಯಿತು. ಈ ಸಂದರ್ಭದಲ್ಲಿ ಅದನ್ನು ನೀಗಿಸಲಿಕ್ಕಾಗಿ ಬ್ರಹ್ಮದೇವರೇ ಮೊದಲಾದಂತಹ ವಿಶಿಷ್ಟವಾದಂತಹ ದೇವತೆಗಳಿಂದಾಗಿ ದೇವೇಂದ್ರನಿಗೆ ಗಂಗಾಜಲದ ಅಭಿಷೇಕವಾಯಿತು. ಆ ಸಂದರ್ಭದಲ್ಲಿ ಆ ಮಲ ಎಲ್ಲ ಕೆಳಗೆ ಹರಿದು ಹೋಯಿತು. ಹರಿದು ಹೋದಂತಹ ಈ ಮಲ ಈ ಕಾಂತಾರಕ್ಕೆ ಬಿದ್ದ ಕಾರಣ ಮಲದ ಅಂತ ಹೆಸರು ಬಂತು. ಕರುಷ ಹೇಳಿದ್ರೆ ಹಸಿವೆ ಅಂತ ಅರ್ಥ. ಈ ಹೆಸರನ್ನು ಪಡ್ಕೊಂಡಂತಹ ಎರಡು ಕಾನೂನಾಗಿದ್ದಂತಹ ಈ ಸಂದರ್ಭದಲ್ಲಿ ದೇವೇಂದ್ರನ ಅನುಗ್ರಹದಿಂದಾಗಿ ವಿಶೇಷವಾದಂತಹ ಚೈತನ್ಯ ಈ ಜಾಗಕ್ಕೆ ಬಂದದ್ರಿಂದ ಮಲದ ಕರುಷ ಎನ್ನುವಂತಹ ಒಳ್ಳೆಯ ಪಟ್ಟಣವೇ ಆಗಿತ್ತು. ಆದರೆ ಏನು ಮಾಡೋಣ ಹೇಳಿ, ಏನಾಯ್ತು? ಮುಂದೆ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸುಂದನ ಮಗಳ ಮಡದಿಯಾಗಿರತಕ್ಕಂತಹ ತಾಟಕಿ ಸುಕೇತುನ ಮಗಳು, ಅವಳು ಈ ಕಾಂತಾರದಲ್ಲಿ ವಾಸ ಮಾಡಿ ನರಭಕ್ಷಕಿಯಾಗಿ ಇರುವುದರಿಂದಾಗಿ ಕೆಲವರು ಸತ್ರು, ಕೆಲವರು ಬಿಟ್ಟು ಹೋದರು. ಅವಳಿಗೂ ಶಾಪವೇ. ವಿಶೇಷವಾಗಿ ಸುಂದನನ್ನು ಮದುವೆಯಾಗಿ ಸಂತೋಷದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಮಗನಾದಂತಹ ಮಾರೀಚನೆನ್ನುವ ಹುಟ್ಟಿದ.
ದುರ್ಜಯನಾದರೂ ಅಹಂಕಾರಿಯಾದದ್ರಿಂದ ಅಗಸ್ತ್ಯರನ್ನು ಕೆಣಕಿದ. ರಾಕ್ಷಸನಾಗುವಂತ ಶಾಪ ಕೊಟ್ಟ. ಕೋಪಗೊಂಡಂತಹ ಸುಂದನನ್ನು ಕೊಲ್ಲುವಲ್ಲಿ ಮುಂದುವರಿದರು. ಆ ಸಂದರ್ಭದಲ್ಲಿ ಅಗಸ್ತ್ಯರನ್ನು ತಿಂತೇನೆ ಅಂತ ಹೊರಟಂತಹ ತಾಟಕಿಯನ್ನು ರಾಕ್ಷಸಿಯಾಗುವಂತ ಶಾಪ ಕೊಟ್ಟಂತಹ ಸಂದರ್ಭದಲ್ಲಿ ಗಂಧರ್ವೆಯಾಗಿರ್ತಕ್ಕಂತಹ ಅವಳು ರಾಕ್ಷಸಿಯಾಗಿ ಇಲ್ಲಿ ಬಂದುಬಿಟ್ಟು 1000 ಆನೆಯ ಬಲವುಳ್ಳಂತಹ ಅವಳಿಂದಾಗಿ ಕಾಡೆಲ್ಲ ಈಗ ಕಲುಷಕಾಂತಾರ ಆಗಿಬಿಟ್ಟಿದೆ. ಈಗ ಅದನ್ನು ತಾಟಕಾವನ ಅಂತಲೇ ಎಲ್ಲೊಬ್ರು ಕರೀತಾರೆ. ಇವರು ಬಂದದ್ದೇ ನಮಗೆ ಹಾಗೇ ಆಯಿತು. ಋಷಿ ಮುನಿಗಳು ಇಲ್ಲಿಂದ ಮುಂದೆ ಸಾಗಬೇಕಾಗಿ ಬಂತು. ಆದ್ದರಿಂದ ಈ ವನವೇ ತಾಟಕಾವನ. ಇನ್ನೊಬ್ಬಳು ರಕ್ಕಸಿ ಇಲ್ಲಿ ಬರ್ಲಿಕ್ಕಿದ್ದಾಳೆ. ಅವಳನ್ನು ವಧಿಸುವಂತಹ ಕಾರ್ಯಗಳಿಗೆ ಆಗ್ಲಿಕ್ಕಿದೆ. ಒಳಗೆ ಹೋಗೋಣ. ಹೆಸರಾಯಿತು. ಸುಂದ ಎಂಬುವರನ್ನು ಮದುವೆಯಾಗಿ ನಮ್ಮ ದಾಂಪತ್ಯ ಜೀವನದಲ್ಲಿ ಇಬ್ಬರು ಮಕ್ಕಳನ್ನು ಪಡೆದಿದ್ದೇವೆ. ಮಾರೀಚ ಸುಬ್ಬಾಹು ಅಂತ ಹಾಗೆ ಆಟವಾಡುತ್ತಾ ಇದ್ದಾರೆ. ಆಹಾರವನ್ನು ತರ್ತೇನೆ ಮಗಳೇ, ಅಷ್ಟರವರೆಗೆ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರಿ ಎಂದು ಹೇಳಿ ಬಂದವ ನಾನು.
ಹಾಗಾಗಿ ಆಹಾರವನ್ನು ಹುಡುಕುತ್ತಾ ಹುಡುಕುತ್ತಾ ಸಾಯ್ತಾ ಇದರ ಮೊದಲು ಯಾರು ಬಂದವರಿಲ್ಲ. ನಮ್ಮ ಹೆಸರನ್ನು ಕೇಳಿದ್ರೆ ಸಾಕು ಗಡಗಡನೆ ನಡುಗುತ್ತಾ ಇದ್ದಾರೆ. ತಾಟಾಕಿ ತಾಟಾಕಿ ಹಾಗೆ ಈ ಅರಣ್ಯಗಳಿಗೆ ಯಾರು ಇಷ್ಟರೊಳಗೆ ಬಂದದಿಲ್ಲ. ಬಂದವರನ್ನು ನಾವು ಬಿಡುವ ಹಾಗೆ ಇಲ್ಲ. ಈಗ ಅರಣ್ಯಗಳಿಗೆ ಪ್ರವೇಶ ಮಾಡಿದ ಕ್ಷಣವೇ ಏನದು ನರರ ಪರಿಮಳ ಬರ್ತಾ ಇದೆ. ಹಾಗಾದರೆ ಈ ಅರಣ್ಯಕ್ಕೆ ನರರು ಬಂದಿದ್ದಾರೆಯೇ? ಒಂದು ವೇಳೆ ಅವರು ಬಂದರೆ ನನ್ನ ಕೈಗೆ ಸಿಕ್ಕಿದರೆ ನಾನು ಏನು ಮಾಡ್ತೇನೆ? ಎಲ್ಲಿ ನೋಡಿದರು ನರರ ಪರಿಮಳ ಬರ್ತಾ ಇದೆ. ಹಾಗಾದರೆ ಈ ಅರಣ್ಯ ಒಳಗೆ ಮಾನವರು ಬಂದಿದ್ದಾರೆ. ಒಂದು ವೇಳೆ ನನ್ನ ಕೈಗೆ ಸಿಕ್ಕಿದ್ರೆ ಅವರನ್ನು ಏನು ಮಾಡುವೆ ಬರೆಯ ಮೊದಲಾಗಿ ಹಿಡಿದು ನೆಲಕ್ಕೆ ಬಡಿತೇನೆ. ಆಮೇಲೆ ಬಿಸಿ ರಕ್ತವನ್ನು ಕುಡಿಯುತ್ತೇನೆ, ಹಸಿ ಮಾಂಸವನ್ನು ತಿನ್ನುತ್ತೇನೆ. ಆಮೇಲೆ ಎಲುಬು ಅದು ಮಳೆಗಾಲಕ್ಕೆ ಇಡ್ತೇನೆ. ಯಾಕೆಂದರೆ ಮಳೆಗಾಲದಲ್ಲಿ ಮಳೆ ಬರುವಾಗ ಸ್ವಲ್ಪ ಚಳಿ ಆಗ್ತದೆ. ಆ ಚಳಿ ಆಗುವಂತ ಸಂದರ್ಭದಲ್ಲಿ ನನ್ನ ಹಳ್ಳಿ ಬಾಯೊಳಗೆ ಹಾಕಿ ಚಾಕಿದ್ದು ತಿಂದು ಬಿಡ್ತೇನೆ. ಹಾಗಾಗಿ ಕಾಲ ವಿಳಂಬ ಸಲ್ಲೋದು. ನನ್ನ ಮಕ್ಕಳು ಅಲ್ಲಿ ಕಾಯ್ತಾ ಇದ್ದಾರೆ. ಆಹಾರ ಬೇಕಲ್ಲ. ಇವಳು ಬಂದಳು ಕಡುಗರಾಳ ಮುಗಿಗೆ, ಇವಳು ಬಂದಳು ಕಡುಗರಾಳ ಮುಗಿ. ರಾಘವ ದೇವನೇ ನೋಡು ಬೇಗದೆ ಶರಾಸನ ಗಣಿಸಗೇನು ಕಳೆದು ತೊಡು ಮಹಾದ್ರವ ದುರಗಿ ಪ್ರಾರಂಭವಿಂದ ಮುನಿವ ರಾಘವ. ಸಾಗುತ್ತಾ ಇರುವಂತಹ ಸಂದರ್ಭದಲ್ಲಿ ಅಟ್ಟಹಾಸ ಕೇಳ್ತಾ ಉಂಟು. ನಿಜ ಗುರು. ಇವಳೇ ತಾಟಕ. ಓ, ಇವಳನ್ನು ಹೀಗೇ ಬಿಟ್ರೆ ನಮ್ಮ ಮುಂದಿನಂತಹ ಸಿದ್ಧಾಶ್ರಮದಲ್ಲಿ ಆಗತಕ್ಕಂತಹ ಯಾಗದ ಆರಂಭವೇ ಆಗಲಿಕ್ಕೆ. ಆದ್ದರಿಂದ ಇವರನ್ನು ಸಂಹರಿಸುವಲ್ಲಿ ನೀನು ಉತ್ಸುಕನಾಗಬೇಕು. ವಿಶೇಷವಾದಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ಮೂಲಕವಾಗಿ ತಾಟಕಿಯನ್ನು ಕಡಿ. ಕೊಲ್ಲಬಹುದೇನಯ್ಯ ಈ ಹೆಣ್ಣು ಪ್ರಾಣಿಯ ಮೌನಿ ಬಾಲ.
ಇವಳಿಗೆ ನಾದನು ಗೈದು ಬಂದಿದುವೇನೋ ಇವಳಿಗೆ ನಾದನು ಗೈದು ಬಂದಿದುವೇನೋ ಮೌನಿ ಬಾಲ ಎಂದಡಲ ನೋಡುತ್ತಾನೆಂದು ನಗುತ್ತಾಳೆಂದನು ಮೌನಿ ಬಾಲ ಒಲಬರುವುದೇನೆಯ ಈ ಹೆಣ್ಣು ಪ್ರಾಣಿಯ ಮೌನಿ ಬಾಲ ಮೌನಿ ಮುನಿವರೆಣ್ಯ, ರಾಮ. ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದ ಕಾಲದಲ್ಲಿ ಹಾ. ತಾಟಕೆಯ ವೃತ್ತಾಂತವೆಲ್ಲವನ್ನು ವಿವರಿಸಿದ್ದೀರಿ. ಹ್ಮ್. ಯಜ್ಞಕಂಟಕಿಯಾಗಿ ಮೆರೆಯುತ್ತಾ ಇದ್ದಾನೆ. ಹಾ. ಅವಳನ್ನು ವಧಿಸುವುದಕ್ಕಾಗಿ ಸರಸಂಧಾನವನ್ನು ಮಾಡಬೇಕು ಅಂತ ತಾವು ಆಜ್ಞಾಪಿಸುತ್ತಾ ಇದ್ದೀರಿ. ಹ್ಮ್. ಆದರೆ ಒಂದು ಕುತೂಹಲ ಉಂಟು ಗುರುದೇವ. ಏನು? ರಾಕ್ಷಸಿಯಾದರೂ ಹೆಣ್ಣಾಗಿ ಗುರುತಿಸಿಕೊಂಡವು, ಹೌದು, ನಾನಾದರೂ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವ. ಸಂಶಯವೇ ಇಲ್ಲ. ರಾಜನ್ಯ ಮನೆತನದಲ್ಲಿ ಹುಟ್ಟಿ ಕ್ಷತ್ರಿಯ ಪಂಥಕ್ಕನುಗುಣವಾಗಿಯೇ ತಾವು ವ್ಯವಹರಿಸಬೇಕಾದವರಲ್ವೇ ಗುರುದೇವ? ಖಂಡಿತ. ಕ್ಷತ್ರಿಯನಾಗಿ 4 ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಹ್ಮ್. ಯಾವ ವರ್ಣಾಶ್ರಮದವರಿಗೂ ಯಾವ ಕಾಲಕ್ಕೂ ತೊಂದರೆಯಾಗದ ಹಾಗೆ ಹಾ. ಒಬ್ಬಾತ ಕ್ಷತ್ರಿಯನಾದವ ವ್ಯವಹರಿಸಬೇಕಾಗುತ್ತದೆ. ಹ್ಮ್. ಕ್ಷತ್ರಿಯನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡವ ಯಾವ ಕಾಲಕ್ಕೂ ದೋಷಪೂರಿತವಾದಂಥ ಅಥವಾ ಹೀನ ಕೃತ್ಯವನ್ನು ಮಾಡಕೂಡದು, ಮಾಡಬಾರದು. ಮಾಡಿದ್ರೆ ಅವನಿಗೆ ದೋಷ ಅಂತ ತಡ್ತದೆ. ಅಲ್ವೇ? ಹಾ. ಅದು ದೋಷಪೂರಿತವಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತದೆ. ಒಳ್ಳೆಯ ರಾಜ ಅಂತ ಅವನಿಗೆ ಹೆಸರು ಬರುವುದಿಲ್ಲ. ಅಲ್ಲೋದು ಗುರುದೇವ. ಹಾಗಾಗಿ ಒಬ್ಬ ಕ್ಷತ್ರಿಯನಾಗಿ ಒಂದು ರಾಜನ್ಯ ಮನೆತನದಲ್ಲಿ ಹುಟ್ಟಿದಂತ ನಾನು ಈಗ ಇವಳನ್ನು ವಧಿಸುವುದಕ್ಕೆ ಮುಂದೆ ಹೋಗುವಲ್ಲಿ ಸ್ವಲ್ಪ ವಿವೇಚನೆ ಮಾಡಬೇಕಾಗುತ್ತದೆ. ಏನಪ್ಪ? ಸ್ತ್ರೀ ಹತ್ಯೆ ಮಾಡಬಹುದೇ? ಹಾ. ಮಾಡಿದರೆ ಕ್ಷತ್ರಿಯನಾದಂತಹ ನಾನು ದೋಷಪೂರಿತವಾದಂತಹ ಕರ್ತವ್ಯವನ್ನು ಮಾಡಿದ ಹಾಗಾಗಲಿಲ್ಲವೇ? ಆ ದೋಷ ನನಗೆ ಬಂದ್ರೆ ಹಾ. ಇದನ್ನು ಹೇಗೆ ನಾನು ಪರಿಹರಿಸಬೇಕು? ಒಂದೂ ಅರ್ಥವಾಗುತ್ತಾ ಇಲ್ಲ. ನೀವೇ ತಿಳಿಸಬೇಕು. ನೀ ಹರಿ ಹರಿದೆ ನೀ ಹರಿ ಹರಿದೆ ಭಾಗವಂದುದಾಯ ಪ್ರಹರಿಸಿದ ಸುದ್ದಿ ತಿಳಿಯ ಭಾಗವನಂದುದಾಯ ಪ್ರಹರಿಸಿದ ಬುದ್ಧಿ ತಿಳಿಯ ಪೂರ್ವದೊಳು ಮೃತ್ಯುವನು ಶಿವ ಕೊಲುವ ಸಮಯದೊಳು ಗರ್ವದಿಂದ ಬಲೆಯಿಂದಳು ಹಿರನೇ ಪೂರ್ವದೊಳು ಮೃತ್ಯುವನು ಶಿವ ಕೊಲುವ ಸಮಯದೊಳು ಗರ್ವದಿಂದ ಬಲೆಯಿಂದಳು ಹಿರನೇ ರಾಮನೇ ನೂರ್ವಿಭಾರ ಬಹಾರಗನಲ್ಲಬೇಡಿ ರಾಮನೇ ನೂರ್ವಿಭಾರ ಬಹಾರಗಲ್ಲವೇ ಬರಿದೆ ಸಂಕೋಚವೋ ತಾಳದೆ ಸರ್ವೆಗೊಂಡೈದ ಕರಾಳಮುಖಿಯ ಕೊಂದು ನಿರ್ವಹಿಸುವುದಂಜದಿರೋ ಇದರಿಂದ ಪಾತಕ ಸರ್ವದಾ ನಿನಗಿಲ್ಲ ಇದರಿಂದ ಪಾತಕವು ಸರ್ವದಾ ನಿನಗಿಲ್ಲ ಎನಲಿತ್ತಿ ಜಾಬೌಗಿದೈದಿದ ರಾಮ ನೀ ಹರಿಯಲ್ಲವೇ ರಾಮ 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 ಓ ರಾಮ. ಮುನಿವರೆಣ್ಯ, ನಾ ವಿಷ್ಣು ಪೃಥ್ವೀಪತಿ. ಹೀಗೊಂದು ಹೆಸರು ರಾಜನಿಗುಂಟು. ಹಾ. ವಿಷ್ಣುವಿಗೆ ಸಮಾನವಾದಂತಹ ಯೋಗ್ಯತೆಯನ್ನು ರಾಜನಲ್ಲಿ ಕಾಣಬೇಕಂತೆ.
ಹಾಗೆಂದು ಎಲ್ಲರೂ ನಿನ್ನನ್ನು ವಿಷ್ಣು ಅಂತ ಕೊಂಡಾಡುವುದಲ್ಲ. ಎಲ್ಲರಿಗೂ ನಿನ್ನ ಮೇಲಿರತಕ್ಕಂತಹ ಭಾವನೆ ಹರಿಯನ್ನೇ. ಅಂತಹ ಭಾವನೆ ಉಳ್ಳಂತಹ ರಾಮ ಹೀಗಾಡಿದ ಹೇಳಿದರೆ ಲೋಕ ಏನು ಹೇಳಿತು? ಸಾಕ್ಷಾತ್ ಹರಿಯೇ ಇನ್ನೊಮ್ಮೆ ವೀರೇಂದ್ರಿಯನ್ನಾಗಿ ಮಾಡಬೇಕು ಅಂತ ಹೊರಟಂತಹ ಆ ಖ್ಯಾತಿದೇವಿಯನ್ನು ಕೊಂದಂತಹ ಉದಾಹರಣೆಯನ್ನು ನಾವು ಕಾಣ್ತೇವೆ. ಸ್ವತಃ ಇಂದ್ರನೇ ಮಂಥರೆಯನ್ನು ಕೊಂದಿದ್ದಾಳೆ, ಒಬ್ಬ ರಾಕ್ಷಸಿಯನ್ನು ಅಂತ ಕಥೆ ಕೇಳ್ತದೆ. ಮೃತ್ಯುವನ್ನು ಕೊಲ್ಲುವಲ್ಲಿ ಈಶ್ವರನಿಗೆ ಯಾವುದೇ ರೀತಿಯಾದಂತಹ ಹೇಸಿಗೆ ಉಂಟಾಗಲಿಲ್ಲವಂತೆ. ಬಿಡು, ಒಂದು ಕ್ಷಣಕಾಲದಲ್ಲಿ ವ್ಯಭಿಚಾರಿಣಿಯಾಗಿ ಕಂಡಂತಹ ತಾಯಿಯಾದಂತಹ ರೇಣುಕೆಯನ್ನು ಕೊಲ್ಲುವಲ್ಲಿ ಪರಶುರಾಮರಿಗೆ ಯಾವ ಅಂಜಿಕೆಯೂ ಬರಲಿಲ್ಲ. ಲೋಕದಲ್ಲಿ ಯಥಾತೆ ತತ್ರ ವರ್ತೇರನ್ ತಥಾ ತೇಷು ವರ್ತೇಥಾ ಎನ್ನುವುದು ಶಿಕ್ಷಾವಲ್ಲಿಯ ಮಾತು, ವೈದಿಕವಾದ ನುಡಿ. ಈ ಸಂಶಯಗಳೆಲ್ಲ ಬರುವಾಗ ಹಿಂದೆ ಹೇಗೆ ವ್ಯವಹರಿಸಿದ್ರು ಮಹಾತ್ಮರು ಅವರ ಹಾಗೆ ವ್ಯವಹರಿಸಬೇಕಂತೆ, ಆವಾಗ ಉತ್ತರ ಸಿಗುತ್ತದೆ ಅಂತ. ರಾಜನಿಗೆ ಆಗಲೇ ಹೇಳಿದಾಗೆ ಪ್ರಧಾನವಾದಂತಹ ಕರ್ತವ್ಯ ಆರ್ತರಿರಬಾರದು, ಅದು ಪ್ರಧಾನ ವ್ರತ. ಆ ವ್ರತವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಹೇಳಲ್ಪಟ್ಟಂತಹ ಕೆಲವೊಂದು ನಿಯಮಗಳು, ಉದಾಹರಣೆಗೆ ಅಬಲೆಯನ್ನು ಕೊಲ್ಲಬಾರದು. ಅಬಲೆ ಅಲ್ಲ ಇವಳು, ಸಬಲೆ 1000 ಆನೆಗಳ ಬಲವುಳ್ಳವಳು. ಸ್ತ್ರೀ ಹತ್ಯೆ ಮಾಡಬಾರದು ಎನ್ನುವುದು ರಾಜನಿಗೆ ಉಪಾಂಶ ವ್ರತ. ಪ್ರಧಾನವಾದ ವ್ರತ ಆರ್ತರಿರಬಾರದು ಅಂತ. ಪ್ರಧಾನ ವ್ರತವನ್ನು ಆಚರಿಸುವಲ್ಲಿ ಉಪಾಂಶ ವ್ರತ ಯಾವುದು ಅಡ್ಡಿಯಾಗಕೂಡದು. ಪ್ರಧಾನ ವ್ರತವೇ ಕ್ಷತ್ರನಿಗೆ ಬೇಕಾದದ್ದು. ಆದ್ದರಿಂದ ಇವಳನ್ನು ಕೊಂದ್ರೆ ಸ್ತ್ರೀ ಹತ್ಯವಾದ ಮಾಡಿದಂತಹ ದೋಷ ಬರ್ತದೆ ಕೇಳಿದ್ರೆ ಬರ್ತದೆ, ಇಲ್ಲ ಅಂತ ಹೇಳುವ ನಾನಲ್ಲ. ಉಪ್ಪು ತಿಂದರೆ ನೀರು ಕುಡಿಲೇಬೇಕು. ಹಾಗಾಗಿ ಸ್ತ್ರೀ ಹತ್ಯೆಯನ್ನು ಮಾಡಿದರೆ ದೋಷ ರಾಮನಿಗೆ ತಡ್ತದೆ ಈ ಕರ್ಮಭೂಮಿಯಲ್ಲಿ ಬಂದರೆ. ಆದರೆ ಮಾಡದೇ ಇದ್ದಲ್ಲಿ ಪ್ರಧಾನವಾದಂತಹ ವ್ರತವನ್ನು ಮಾಡದೇ ಇರತಕ್ಕಂತಹ ಕ್ಷತ್ರಿಯನಿಗೆ ಬರತಕ್ಕಂತಹ ಬಲು ದೊಡ್ಡ ದೋಷ ಬರ್ತದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಅಬಲೆ ಅಂತ ಅಲ್ಲ ಇವಳು, ಸಬಲೆಯಾದಂತಹ ಸ್ತ್ರೀ, ಲೋಕ ಘಾತಿನಿ. ಆದ್ದರಿಂದ ಯೋಚಿಸಬೇಡ, ಬಾಣವನ್ನು ಪ್ರಯೋಗಿಸು, ಇವಳನ್ನು ಕೊಲ್ಲು. ಒಬ್ಬರಲ್ಲ, ಇಬ್ಬರಲ್ಲ, 3 ಮಂದಿದ್ದೀರಿ. ಅದರಲ್ಲಿ ಒಬ್ಬ ಇವನ ಪರಿಚಯ ನನಗೆ ಮೊದಲೇ ಇತ್ತು. ಹೌದಾ? ಹೌದು. ಅದೆಷ್ಟೋ ಸಿಂಚಂದರನ್ನು ಕೊಂದಿದ್ದೇನೆ, ತಿಂದಿದ್ದೇನೆ. ಇವ ಓಡಿದ್ದಾನೆ. ಹಾಗಾಗಿ ಇಂದು ನೋಡುವಾಗ 2 ಮಕ್ಕಳನ್ನು ಕರ್ಕೊಂಡು ಬಂದಿದ್ದಿ. ನೋಡು, ಈ ತಾಟಕ ಒಣಕೆ ಅಧಿಕಾರಿ ನಾನಾಗಿದ್ದಾನಿದ್ದೇನೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯಿತೆಂದು ಕ್ಷಮೆ ಕೇಳಿದ್ರೆ, ಬಂದದ್ದು ತಪ್ಪು ನೀನು, ಅದಕ್ಕೆ ಕೇಳಿದ್ರೆ ಬಿಡ್ತೇನೆ. ಒಂದು ವೇಳೆ ಮುಂದೆ ಬಂದರೆ ನಿನ್ನನ್ನು ಕೊಳ್ಳುತ್ತೇನೆ.
ಒಮ್ಮೆ ತಿದ್ದಿಕೊಳ್ಳುವಂತ ಅವಕಾಶವಿದ್ರೆ ತಿದ್ದಿಕೊಳ್ಳಬೇಕು. ಹಾ, ನಿನಗೆ ಅಂತ ಅವಕಾಶ ಒದಗಿ ಬಂದ್ರು ಹಾ, ಅದು ಯಾವುದನ್ನು ಮನನ ಮಾಡಿಕೊಳ್ಳದೆ ಅಗತ್ಯ ಇಲ್ಲ. ಈಗ ನಮ್ಮ ಗುರುಗಳು ಬಂದಾಗ ಹಾ, ನಿನ್ನಿಂದ ತಪ್ಪಿಸಿಕೊಂಡು ಹೋದದ್ದು. ಹಾ, ಹಾ. ತಪ್ಪಿಸಿಕೊಂಡದ್ದು ಅವರಲ್ಲ, ಮತ್ತೆ ನಿನ್ನನ್ನು ಇಷ್ಟರವರೆಗೆ ಬದುಕುವುದಕ್ಕೆ ಬಿಟ್ಟದ್ದವರು. ನಮ್ಮ ಕಣ್ಣ ಮುಂದೆ ಬರಲಿಲ್ಲಲ್ಲ. ಯಾಕೆ ಬರಲಿಲ್ಲ? ಹಾ, ಹೆದರಿ ಹೆದರಿ ಬರ್ಲಿಲ್ಲ. ಹೆದರಿ ಅಲ್ಲ, ಮತ್ತೆ ಅವರು ಒಂದು ವೇಳೆ ಹಾ, ಶಾಪ ಕೊಡ್ತಿದ್ರೆ ನೀನು ಸುಟ್ಟು ಸುಡುಕರಿ ಆಗುತ್ತಾ ಇದ್ದೆ. ಹೌದಾ? ನಿನಗೆ ಶಾಪ ಕೊಡದೆ ನಿನ್ನನ್ನು ಬದುಕುವುದಕ್ಕೆ ಬಿಟ್ಟಿದ್ದಾರೆ. ಹಾ, ಅದಕ್ಕಾಗಿ ಬದುಕು ಅವಕಾಶವನ್ನು ಒದಗಿಸಿಕೊಂಡಿದ್ದು. ಹಾ, ಈಗ ಅವರನ್ನೇ ಕೆಣಕುವುದಕ್ಕಾಗಿ ಮುಂದೆ ಬಂದು ಅವನಿಗೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಗುರುದೇವ, ಇನ್ನು ಇವಳನ್ನು ಬಿಡಿಕೊಡೋದು ನಿನ್ನ ಅರ್ಥ ಆಗಲಿ, ನನಗೆ ಅಗತ್ಯ ಇಲ್ಲ. ಹಾ, ನಿನಗೆ ಯಾವುದು ಬೇಡ. ನನಗೆ ಯಾವುದು ಬೇಡ. ನಿನಗೆ ಬಾಣ ಪ್ರಯೋಗ ಮಾಡಿ ಹಾ. ಎಲ್ಲಿಗೆ ಕಳುಹಿಸಬೇಕು ಅಲ್ಲಿಗೆ ಕಳುಹಿಸಿ ಕೊಡ್ತೇನೆ. ನೋಡುವ. ಗುರುದೇವ, ದೇವತೆಗಳು ಮೇಲಿಂದಲೇ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಹೌದು. ಈ ಕಲುಷ ಕಾಂತಾರದೊಳಗೆ ಒಂದು ರೀತಿಯಲ್ಲಿ ಬೆಳಕು ಚೆಲ್ಲಿತು ನೋಡಿ. ಹಾ. ಸೂರ್ಯನಿಗೂ ಬರಬೇಕು ಅಂತ ಮನಸ್ಸಾಯ್ತು. ಓಹ್. ಯಾಕೆ ಹೇಳಿದ್ರೆ ಮಲ ಇಲ್ಲ ಈಗ. ಇದ್ದ ಮಲವನ್ನು ಹೋಗುವ ಮೂಲಕವಾಗಿ ಒಂದು ಅರ್ಥದಲ್ಲಿ ತೊಡಗಿಸಿದ್ದೇನೆ. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ ಮಗು. ಇನ್ನೂ ಇಬ್ಬರು ಇದ್ದಾರೆ. ಮತ್ತೆ ಅವರದ್ದಾದಂತಹ ಸಂಘಟನೆ ಉಂಟು. ಎಲ್ಲವೂ ಮುಂದೆ ಬರುವಂತಹ ಪ್ರಮೇಯ ನಮಗೆ ಹೆಚ್ಚು ಸಮಯ ಇಲ್ಲ. ಮಾರೀಚ ಎನ್ನುವಂತಹ ಇವರ ಮಗ ದುರ್ಜಯನಾಗಿದೆ ಇದ್ದಾನೆ. ಸುಬಾಹು ಅಷ್ಟೇ. ಆದ್ದರಿಂದ ಇವರನ್ನು ಜಯಿಸುವಲ್ಲಿ ನೀನು ಮುಂದುವರಿಯಬೇಕಾದ್ರೆ ಸಂತುಷ್ಟನಾದಂತಹ ನನ್ನಿಂದ ಇನ್ನಷ್ಟು ನಿಮಗೆ ಕೊಡಬೇಕು ಅಂತ ಮನಸ್ಸಾಗಿದೆ. ಬ್ರಹ್ಮದೇವ ಚಕ್ರಪಾಶ ಧರ್ಮಕಾಲ ಕಾಲಪಾಶ ಬ್ರಹ್ಮದಂಡ ಚಕ್ರಪಾಶ ಧರ್ಮಪಾಶ ಕಾಲಪಾಶ ನಿರ್ಮಲ ಸುವರ್ಣಾಸ್ತ್ರ ಮಹೇಂದ್ರಾಸ್ತ್ರವು ಕೊಡುವೆನೈದು ಅಸ್ತ್ರಗಳನ್ನು ಕೊಡವಿ ಕಾಲಕುವರ ಕೊಡುವೆನೈದು ಅಸ್ತ್ರಗಳನ್ನು ಕೊಡವಿ ಕಾಲಕುವರ ಇಂದ್ರನೊಡನೆ ಕಾಲಲಾಟ ಹಿಂದೆ ನಡೆದು ಕೋಪಲು ಇಂದ್ರನೊಡನೆ ಕಾಲಲಾಟ ಹಿಂದೆ ನಡೆದು ಕೋಪಲು ಬ್ರಹ್ಮದಂಡ ಚಕ್ರ ರಾಮಚಂದ್ರ, ಗುರುದೇವ. ವಿಶ್ವಾಮಿತ್ರರು ಸಂಪಾದಿಸಿದ್ದು ಅದೆಷ್ಟು? ಹಾ. ವಸಿಷ್ಠ ಮುನಿಗಳನ್ನು ಎದುರಿಸಬೇಕೆನ್ನುವ ದೃಷ್ಟಿಯಿಂದಾಗಿ ಪಡೆದುಕೊಂಡಂತಹ ಶಸ್ತ್ರಾಸ್ತ್ರಗಳಿಗೆ ಮಿತಿಯೇ ಇಲ್ಲ. ಓ. ಆಮೇಲೆ ಗೊತ್ತಾಯಿತು ಕ್ಷತ್ರಿಯನ ಬಲ ಎಷ್ಟಿದ್ರೂ ಸಹ ಬ್ರಹ್ಮದಂಡದ ಮೊದಲು ಎದುರು ನಿಲ್ಲುವುದಿಲ್ಲ. ಎಲ್ಲವನ್ನು ಬದುಕಿರಿಸಿ ಬ್ರಹ್ಮರ್ಷಿ ಆಗುವಂಥ ಚಿತ್ತವನ್ನು ಬೆಳೆಸಿದ್ದೆ. ಹಾಗಾಗಿ ಆ ಸಂದರ್ಭದಲ್ಲಿ ಪಡೆದುಕೊಂಡಂತಹ ಪ್ರತಿಯೊಂದು ಅಸ್ತ್ರಗಳು ನನ್ನಲ್ಲಿ ನಿಕ್ಷಿಪ್ತವಾಗಿ ಹಾಗೆಯೇ ಉಳ್ಕೊಂಡಿವೆ. ಯೋಗ್ಯನನ್ನು ಹುಡುಕಿ ಅವನಿಗೆ ದಾನ ಮಾಡಬೇಕೆನ್ನುವಂತಹ ದೃಷ್ಟಿಯಿಂದಾಗಿ ಯೋಚಿಸಿಕೊಂಡು ಈವರೆಗೆ ಕಾದುಕೊಂಡೆ. ಕೇವಲ ಬಲಾತಿಬಲ ವಿದ್ಯೆಯನ್ನು ಮಾತ್ರ ನಿಮಗೆ ಉಪದೇಶಿಸಿದರೂ ಸಹ ಅಂತಹ ತಾಟಕಿಯನ್ನು ನೀನು ವಧಿಸಿದ್ದಿ ಅಂತ ಆದರೆ ನಿನ್ನಲ್ಲಿರುವ ಸಾಮರ್ಥ್ಯ ಎಷ್ಟು, ಅವಳ ಕುರಿತಾಗಿ ನಿನ್ನ ಪ್ರಶ್ನೆ ಇದರಿಂದ ಧರ್ಮ ಬುದ್ಧಿ ಎಷ್ಟು, ಇದನ್ನು ಅಳತೆ ಮಾಡಿದವ. ಆದ್ದರಿಂದ ಒಂದು ಎರಡು ಸಹಸ್ರ ಮಂತ್ರಗಳು ಅಸ್ತ್ರಗಳು ನನ್ನ ವಶದಲ್ಲಿ. ವಿಶೇಷವಾಗಿ ಹೇಳಬೇಕಂತಾದ್ರೆ ಬ್ರಹ್ಮದಂಡ, ಚಕ್ರಭಾಷ, ಕಾಲಭಾಷ, ವರುಣ ಭಾಷ, ಐಂದ್ರ ಭಾಷೆಗಳೆನ್ನುವಂತಹ 5 ಭಾಷೆಗಳು ನನ್ನಲ್ಲಿದೆ. ಈ ಭಾಷೆಗಳಿದ್ದಲ್ಲಿ ಯಾವನೊಬ್ಬನನ್ನೂ ಸಹ ಮೃತನನ್ನಾಗಿ ಕಾಣುವುದಕ್ಕೆ ಹೆಚ್ಚು ಸಮಯ ಬೇಡ. ಈ ಭಾಷೆಗಳೇ ಸಾಕು. ಇದಲ್ಲದೆ ಒಂದಷ್ಟು ಸಂಪಾದಿಸಿದಂತಹ ಹಲವಾರು ಅಸ್ತ್ರಗಳನ್ನು ನಿನಗೆ ಮೀಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ. ಇಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಕೃಷಾಶ್ವ ಎನ್ನುವಂತಹ ಪ್ರಜಾಪತಿಗೆ
ಪ್ರಭಾ ಮತ್ತು ಎರಡು ಪತ್ನಿಯರಿಂದಾಗಿ ವಿಶೇಷವಾಗಿ ಒಂದಷ್ಟು ಅಸ್ತ್ರಗಳು, ಜೀವಂತವಾದಂತಹ ಅಸ್ತ್ರಗಳು ದೊರಕಿದೆ. 50 ಮತ್ತು 50 ಸಂಹಾರಾಸ್ತ್ರಗಳು ಅಂತಲೇ ಅದಕ್ಕೆ ಹೆಸರು. ಸತ್ಯವಾದಿಯ ಸತ್ಯಕೇತುವಂತಹ ಆ ಎಲ್ಲ ಅಸ್ತ್ರಗಳನ್ನು ನಾನೊಬ್ಬನೇ ಉಳಿಸಿಕೊಂಡಿದ್ದೇನೆ. ಕೌಶಿಕ ರಾಜನಾಗಿರತಕ್ಕಂತಹ ಸಂದರ್ಭದಲ್ಲಿ ಧರ್ಮಾತ್ಮನೇ ಆಗಿದ್ದೆ. ಲೋಕದಲ್ಲಿ ಧರ್ಮವನ್ನು ಉಳಿಸಬೇಕು ಎನ್ನುವ ದೃಷ್ಟಿಯಿಂದಾಗಿ ತ್ರಿಶಾಶ್ವತದಿಂದ ದಯಪಾಲಿಸಲ್ಪಟ್ಟದ್ದು ಅದು ನನಗೆ. ಕೌಶಿಕನಾದವ ವಿಶ್ವಾಮಿತ್ರನಾದ ಅಸ್ತ್ರ ಹಾಗೆ ಉಳಿದಿದೆ. ಎಲ್ಲ ಅಸ್ತ್ರಗಳನ್ನು ಶುದ್ಧ ಅಂತಃಕರಣದಿಂದ, ಶುದ್ಧ ಅಂತಃಕರಣವುಳ್ಳಂತಹ ನಿನಗಾಗಿ ಉಪದೇಶಿಸ್ತೇನೆ. ವಿಶ್ವಾಮಿತ್ರನ ಸಮಸ್ತ ಅಸ್ತ್ರಗಳು ಇವತ್ತಿನಿಂದ ರಾಮನಿಗೆ ಪಡೆದು. ಧನ್ಯವಾದಗಳು. ನೀವು ಅನುಗ್ರಹಿಸಿದ ಕ್ಷಣವೇ ಆ ಅಸ್ತ್ರಗಳೆಲ್ಲ ಸಜೀವವಾಗಿ ನನ್ನ ಮುಂದೆ ಪ್ರತ್ಯಕ್ಷಗೊಂಡು ಏನು ಬೇಕು ಅಂತ ಕೇಳಿದ್ರು. ಹೌದು, ನಾನು ಕರೆದಾಗ ನನಗೆ ಸಹಾಯಕರಾಗಿ ಅಂತ ಕೇಳಿದ ಕ್ಷಣವೇ ಒಳಿತು ಅಂತ ಹಾಡಿ ನಿಮ್ಮ ದಾಸನಾಗ್ತೇನೆ ಅಂತ ಬಂದವರನ್ನು ಕೈ ಮುಗಿದು ಕಳಿಸಿದ್ದು. ಬೇಕಾಗುವಾಗ ಉಪಕಾರ ಮಾಡಿ. ನಿನ್ನ ಮತಿ ಎಷ್ಟು ದೊಡ್ಡದು ಅಂತ ಅದರಲ್ಲೂ ಅರ್ಥೈಸಿಕೊಂಡಿದ್ದೇನೆ. ದಾಸನಾಗಿ ಯಾರೂ ಇರಬೇಕಾದರೂ ದಾಸ್ಯವನ್ನು ಅವನೊಪ್ಪಬೇಕಷ್ಟೇ ವಿನಃ ನಾನು ಅವನನ್ನು ಮಿತ್ರನಾಗಿ ಕಾಣ್ತೇನೆ ಅಂತ ದೀಕ್ಷೆ ತೊಟ್ಟವ ಅಂತ ಅರ್ಥೈಸಿಕೊಂಡೆ. ಆದ್ದರಿಂದ ಇಂದಿನವರು ಹೇಳಿದ್ರು ವಿಷ್ಣುರ್ಮೇ ಪರಮ ಸುಹೃತ್ ಅಂತ. ಅವನಿಗಿಂತ ದೊಡ್ಡದಾದಂತಹ ಒಬ್ಬ ಮಿತ್ರ ಮತ್ತೊಬ್ಬ ಇಲ್ಲ ಅಂತ ಅದರ ಅರ್ಥ. ಸತ್ಯವಾಗಿ ಸಿದ್ಧಿ ಅಂತ. ಆದ್ದರಿಂದ ಮುಂದೆ ಆಗತಕ್ಕಂತಹ ಮಖ ಸಂರಕ್ಷಣೆಗೆ ನೀನು ಸಿದ್ಧನಾಗಿದ್ದಿ ಅಂತ ಚಿಂತಿಸ್ತಾ ಇದ್ದೇನೆ. ಸಾಗುತ್ತಾ ಸಾಗುತ್ತಾ ಬಂದದ್ದು ನಾವೇನು ಸಿದ್ಧಾಶ್ರಮಕ್ಕೆ ಬಂದು ತಲುಪಿದ್ದೇವೆ. ಗುರುದೇವ, ಆಗಲೇ ನಿಮ್ಮಲ್ಲಿ ಕೇಳಬೇಕು ಅಂತ ಇತ್ತು. ಹೊರಡುವಾಗಲೇ ಹೇಳಿದ್ದೀನಿ ಸಿದ್ಧಾಶ್ರಮ 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 ಅಂತ. ಇದು ಯಾಕೆ ಗುರುದೇವ ಸಿದ್ಧಾಶ್ರಮ ಅಂತ ಹೆಸರು ಪಡೆಯಿತು? ಅಯ್ಯ, ವಿಶೇಷವಾಗಿ ಬಲಿಯ ಸಂಹಾರಕ್ಕಾಗಿ ವಾಮನಾವತಾರವನ್ನು ತಾಳತಕ್ಕಂತಹ ಸಂದರ್ಭದಲ್ಲಿ ಈ ಜಾಗವನ್ನು ವಾಮನಾಶ್ರಮ ಅಂತ ಕರೀತಾರೆ. ಇದೇ ಸಿದ್ಧಾಶ್ರಮ. ಯಾಕಂದ್ರೆ ಸಾವಿರ ವರ್ಷಗಳ ಕಾಲ ಸ್ವತಃ ವಾಮನ ತಪಸ್ಸು ಮಾಡಿದಂತಹ ವಿಶಿಷ್ಟವಾದಂತಹ ಕ್ಷೇತ್ರ ಇದು. ಆದ್ದರಿಂದ ಈ ಜಾಗದಲ್ಲಿ ಇದ್ದುಕೊಂಡು ನಾವು ಮಖವನ್ನು ಮುಂದುವರಿಸಬೇಕು ಅಂತ ನಮ್ಮ ಗಡಣ ಇಷ್ಟು ದೊಡ್ಡದುಂಟು. ಆ ಗಡನವನ್ನು ಇದ್ದುಕೊಂಡು ವಿಶೇಷವಾದಂತಹ ಋತ್ವಿಗಳಿಂದ ಈ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಉಳಿದಿದ್ದಾರಲ್ಲ ಮಾರೀಚ, ಸುಬಾಹು ಅವರೆಲ್ಲ ಬಂದು ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದಾಗಿ ನೀನು ಮಖ ಸಂರಕ್ಷಣೆಗಾಗಿ ಹಗಲು ರಾತ್ರಿ ಎನ್ನದೆ 6 ದಿನಗಳ ಕಾಲ ಕಾಯಬೇಕಾದಂತಹ ಅನಿವಾರ್ಯತೆ ಉಂಟು. ಯಾಗ ದೀಕ್ಷಿತನಾಗಿ ಒಳಗಿರ್ತೇನೆ. ಅವರನ್ನೆಲ್ಲ ನೋಡಿಕೊಂಡು ನೀವು ಇಲ್ಲೇ ಇರಿ. ಒಳ್ಳೆಯದಾಗಿ.